ಏನು ಅವರು ಜ್ಞಾನದ ಸಂಸತ್ತನ್ನು ನಿರ್ಮಾಣ ಮಾಡಿದ್ರು, ಅನುಭವ ಮಂಟಪ ಅನ್ನುವಂಥ ಜ್ಞಾನ ಸಂಸತ್ತನ್ನು ನಿರ್ಮಾಣ ಮಾಡಿದ್ರು. ಆ ಮಂಟಪದಲ್ಲಿ, ಆ ಸಂಸತ್ತಿನಲ್ಲಿ, ಆ ಕುಲುಮೆಯಲ್ಲಿ ಅವು ಬೆಂದು ಬೆಳೆದು ಬಂದಂತಹ ವಚನಗಳನ್ನು ಜನಸಾಮಾನ್ಯರಿಗೆ ತಿಳಿಸ್ತಾ ಹೋದ್ರು ಅನ್ನುವಂಥದ್ದು. ಹಾಗಾಗಿನೇ ಅರಿವೇ ಗುರುವು ಅನ್ನುವಂತಹದ್ದನ್ನ ಮುಖ್ಯ ಉದ್ದೇಶವನ್ನಾಗಿ ಮಾಡಿಕೊಳ್ಳುವುದರ ಮೂಲಕ ಜೀವ, ಜಗತ್ತು, ದೇವರು, ಸಂಬಂಧ, ಭಕ್ತಿ, ಜ್ಞಾನ, ಮಾರ್ಗ, ಆಚರಣೆ ಇತ್ಯಾದಿಗಳ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಎಲ್ಲರಿಗೂ ಕೂಡ, ಸಾಮಾನ್ಯನಿಗೂ ಕೂಡ ಅರ್ಥ ಆಗೋ ರೀತಿಯಾಗಿ ನಮಗೆ ಮೌಲ್ಯಗಳನ್ನು ಬಿತ್ಕೊಟ್ರು. ಸೊ ಹಾಗಾಗಿನೇ ಅವ್ರ ಮಾರ್ಗ, ಅವ್ರ ಪಥ ಇದೆಯಲ್ಲ, ನಮಗೆ ಸಮಾಜದಲ್ಲಿ ಅನ್ಯೋನ್ಯವಾಗಿ ಒಡನಾಡಲಿಕ್ಕೆ ಅವಕಾಶ ಆಯಿತು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಜಕ್ಕಣ್ಣನ ವಚನವನ್ನ ನೋಡೋದಾದ್ರೆ, ಕತ್ತಲೆ ಮನೆಯೊಳಗೆ ಬೆಳಕುಂಟೆನಯ್ಯ, ಆ ಕತ್ತಲೆ ಮನೆಯೊಳಗೆ ಜ್ಯೋತಿಯ ಮುಟ್ಟಿಸಲು, ಕತ್ತಲೆ ಹರಿದು ಹೋಯಿತ್ತು ನೋಡ, ಈ ಪರಿಯಾದಲ್ಲಿ ಮನವೆಂಬ ಕತ್ತಲೆಯಲ್ಲಿ ಜ್ಞಾನವೆಂಬ ಜ್ಯೋತಿಯ ಮುಟ್ಟಿಸಲು ಒಳಹೊರಗೆ ಪರಿಪೂರ್ಣವಾಗಿ ಬೆಳಕಾಯಿತ್ತು ನೋಡ, ಜಯಂಕಾರ ನಿಜಲಿಂಗ ಪ್ರಭುವೇ. ಎಷ್ಟು ಅರ್ಥ ಇದೆ ಇದರೊಳಗ. ಇಲ್ಲಿ ಎರಡೇ ಪದಗಳನ್ನು ಇಟ್ಕೊಂಡ್ಬಿಡೋಣ, ಜ್ಯೋತಿ, ಕತ್ತಲು. ಎಲ್ಲಿ ಜ್ಯೋತಿ ಇರುತ್ತ, ಎಲ್ಲಿ ಬೆಳಕಿರುತ್ತ, ಅಲ್ಲಿ ಕತ್ತಿರ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಹಾಗಾಗಿನೇ ಎಲ್ಲಿ ನಂದಾದೀಪ ಇರುತ್ತದೆಯೋ ಅಲ್ಲಿ ಕತ್ತಲು ಇರ್ಲಿಕ್ಕೆ ಹೇಗೆ ಸಾಧ್ಯ? ಇರ್ಲಿಕ್ಕೆ ಸಾಧ್ಯತೆನೇ ಇಲ್ಲ ಅನ್ನುವಂಥದ್ದು. ಹಾಗಾಗಿನೇ ತೈಲ, ಜ್ಯೋತಿ, ಬತ್ತಿ ಇವು ಮೂರೂ ಕೂಡ ಸೇರಿಕೊಂಡಾಗ ಅಕ್ಷಯವಾಗಿ ಜ್ಯೋತಿಯಾಯಿತು. ಆ ಕಾರಣಕ್ಕೋಸ್ಕರನೇ ಜ್ಞಾನ ಅನ್ನುವಂತಹ ಜ್ಯೋತಿಯನ್ನ, ಜ್ಞಾನ ಅನ್ನುವಂಥ ಬೆಳಕನ್ನ ಬೆಳಗಲಿಕ್ಕೆ ನಮಗೆ ಸಮಯ ಸಿಕ್ಕಿಲ್ಲ. ಒಳ್ಳೆ ಸಮಯ, ಕೆಟ್ಟ ಸಮಯ ಅನ್ನುವಂಥದ್ದು ಬೇಕಾಗಿಲ್ಲ. ಆ ಕಾರಣಕ್ಕೋಸ್ಕರನೇ ಹೇಳ್ತಾ ಹೋಗ್ತಾರೆ ವಚನಕಾರರು, ಎಮ್ಮವರು ಬೆಸಗೊಂಡರೆ ಅದೇ ಶುಭ ಲಗ್ನವಯ್ಯ, ರಾಶಿ ಕೂಟ ಸಂಬಂಧ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ. ನಂಬಿಕೆ ಅನ್ನುವಂತಹ ಒಂದು ಪದ ಇದೆಯಲ್ಲ, ಅದು ಇದ್ದಾಗ ಅಂತಹ ನಂಬಿಕೆಯನ್ನ ಉಳ್ಳಂತಹ ಶರಣರಿಗೆ ಎಲ್ಲಾ ದಿನನೂ ಶುಭ ದಿನ, ಎಲ್ಲಾ ಕಾಲನೂ ಶುಭ ಕಾಲನೇ. ಯಾವುದು ಒಳ್ಳೆ ಕಾಲ, ಯಾವುದು ಕೆಟ್ಟ ಕಾಲ ಅನ್ನುವಂಥದ್ದು ಇರ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಆದ್ರೆ ಯಾರಲ್ಲಿ ಮನೋದೌರ್ಬಲ್ಯ ಅನ್ನುವಂಥದ್ದು ಇರುತ್ತೋ ಅವರಿಗೆ ಮಾತ್ರ ಈ ಪ್ರಶ್ನೆ ಉದ್ಭವ ಆಗ್ತಕ್ಕಂತಹದ್ದು. ಆ ಕಾರಣಕ್ಕೋಸ್ಕರನೇ ಇಲ್ಲಿ ಪ್ರತಿದಿನವೂ ಶುಭಗಳಿಗೆ, ಪ್ರತಿ ಕಾಲನೂ ಶುಭ ಕಾಲನೇ. ನಾವು ಪ್ರತಿಯೊಂದು ಸಮಯವನ್ನು ನಾವು ಶುಭಗಳಿಗೇನೆ ಅಂತೇಳಿ ಭಾವಿಸ್ತಕ್ಕಂತಹ ವಚನಕಾರರು 12ನೇ ಶತಮಾನದಲ್ಲಿ ವೈಚಾರಿಕ ಕ್ರಾಂತಿಗೆ ಮುನ್ನುಡಿಯನ್ನ ಹಾಡ್ತಾರೆ. ಯಾಕಂದ್ರೆ ಅಲ್ಲಿದ್ದಂತಹ ಸ್ಥಾಪಿತ ವ್ಯವಸ್ಥೆಯಲ್ಲಿದ್ದಂತಹ ಈ ಕಲ್ಮಶ ಅಸಭ್ಯತೆಗಳನ್ನ, ಅನೀತಿಗಳನ್ನ, ವರ್ಣ ವ್ಯವಸ್ಥೆಗಳನ್ನ, ಜಾತೀಯ ವ್ಯವಸ್ಥೆಗಳನ್ನ ತಾಂಡವಾಡ್ತಿತ್ತಲ್ಲ, ಆ ವ್ಯವಸ್ಥೆಗಳನ್ನ ಮತ್ತು ಆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಜನರ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶಗಳನ್ನ ಒಡೆದೋಡಿಸ್ಲಿಕ್ಕೆ ಇವರು ಮುಂದಾಗ್ತಾ ಹೋಗ್ತಾರೆ ವಚನಕಾರರು. ಆ ಕಾರಣಕ್ಕೋಸ್ಕರನೇ ಶರಣರ ವಚನಗಳು ಅಂತರಂಗದ ಪ್ರತಿಬಿಂಬ. ಶರಣರ ವಚನಗಳನ್ನು ನಾವು ಅಂತರಂಗದ ಪ್ರಾಮಾಣಿಕ ಪ್ರತಿಬಿಂಬ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿನೇ ವಚನಕಾರರ ವಚನಗಳು ಬದುಕನ್ನು ಉದ್ಧರಿಸತಕ್ಕಂತಹ ಸೂತ್ರಗಳು. ನಾವು ಅದಕ್ಕೋಸ್ಕರ ಹೇಳ್ತೀವಿ. ಆದ್ದರಿಂದನೇ ವಚನಕಾರರು ಯಾಕೆ ಮುಖ್ಯ ಆಗ್ತಾವಂದ್ರೆ, ನಮಗೆ ಬದುಕಿಗೆ ಬಟ್ಟೆಯನ್ನು ತೋರಿಸಿರ್ತಕ್ಕಂಥವ್ರು, ನಮಗೆ ಮಾರ್ಗವನ್ನು ತೋರಿಸಿರ್ತಕ್ಕಂಥವ್ರು, ಪಥವನ್ನು ತೋರಿಸಿರ್ತಕ್ಕಂಥವ್ರು. ಹಾಗೇನೆ ದೇಹದ ಮಹತ್ವವನ್ನು, ಕಾಯದ ಮಹತ್ವವನ್ನು, ಬದುಕಿನ ನೈತಿಕತೆಯ ಮಹತ್ವಗಳನ್ನು ಸಶಕ್ತವಾಗಿ, ಅರ್ಥಪೂರ್ಣವಾಗಿ ಸಾಮಾನ್ಯನೂ ಕೂಡ ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ವಚನಗಳು ರಚನೆ ಆದವು. ಅವುಗಳನ್ನು ಬಳಕೆಗೆ ತಂದರು. ಅವುಗಳ ಮಾರ್ಗದಲ್ಲಿ ಹೋಗಿದ್ದಕ್ಕೋಸ್ಕರನೇ ಎಲ್ಲರೂ ಸಮಾನರು ಅನ್ನುವಂತಹ ತತ್ವ ಪ್ರತಿಪಾದನೆ ಆಗಿದ್ದು ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರನೇ ಈ ಜಾಗತಿಕ ಮಟ್ಟದಲ್ಲಿ ಈ ವಚನ ಸಾಹಿತ್ಯ ಅನ್ನುವಂಥದ್ದು ಬೇರೆಲ್ಲ ಭಾಷೆಗಳಿಗೆ ತರ್ಜಮೆ ಆಗಿದೆ ಅಂದ್ರೆ ಅರ್ಥೈಸ್ಕೊಳ್ರಿ. ಅಂದ್ರೆ ಈ ವಚನ ಸಾಹಿತ್ಯ ಅನ್ನುವಂಥದ್ದು ಬೇರೆಲ್ಲ ಸಾಹಿತ್ಯಕ್ಕಿಂತ ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಆ ಕಾರಣಕ್ಕೋಸ್ಕರನೇ ಈ ವಚನ ಸಾಹಿತ್ಯದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಬಸವೇಶ್ವರನ್ನ ಸುಮ್ಮನೆ ಅವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಕರೀಲಿಲ್ಲ. ಭೂತ, ವರ್ತಮಾನ, ಭವಿಷ್ಯತ್ ಈ ಮೂರು ಕಾಲಘಟ್ಟದಲ್ಲಿ ಇಟ್ಕೊಂಡು ನೋಡಿದಾಗ ಅವರು ಒಪ್ಪಿಗೆ ಆಗೋ ರೀತಿಯಾಗಿ ಸಮಾಜ ಒಪ್ಕೊಂಡಿದ್ದು. ಯಾಕಂದ್ರೆ ಸಮಾಜವನ್ನು ಪ್ರಶ್ನಿಸೋದಿದೆ ಇಲ್ಲ, ಅದು ಅಷ್ಟು ಸುಲಭವಾಗಿರ್ತಕ್ಕಂಥ ವಿಚಾರ ಆಗಿದ್ದಿಲ್ಲ ಅನ್ನುವಂಥದ್ದು. ಈ ಮೂಲಕ ವಚನಕಾರರು ರಚಿಸಿರ್ತಕ್ಕಂತಹ ವಚನಗಳು ಅನುಭವಜನ್ಯವಾಗಿರ್ತಕ್ಕಂಥದ್ದು, ಅಂತರಂಗದ ಪ್ರಾಮಾಣಿಕ ಪ್ರತಿಬಿಂಬವನ್ನು ಪ್ರತಿಪಾದಿಸ್ತಕ್ಕಂತಹದ್ದು.
ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ತೆಗೆದುಕೊಳ್ಳ್ರಿ. ಈ ರಾಜಕೀಯ, ಧಾರ್ಮಿಕ, ತಾತ್ವಿಕ, ಸಾತ್ವಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ವೈದ್ಯಕೀಯ, ವಿಜ್ಞಾನ, ಒಂದು ಕ್ಷೇತ್ರ ಅಂತ ಬಿಟ್ಟಿಲ್ಲ. ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ವಚನಗಳು ಓಕೆ ಆಗ್ತಕ್ಕಂತಹದ್ದು, ಒಪ್ಪಿಗೆ ಆಗ್ತಕ್ಕಂತಹದ್ದು ಆಗಿದ್ರಿಂದನೇ ಅವುಗಳನ್ನ ಎಲ್ಲರೂ ಒಪ್ಪಿದ್ದು ಅನ್ನುವಂಥದ್ದು. ಹಾಗೇನೆ ವಚನಕಾರರ ಅನುಭವ, ಮೌಢ್ಯ, ವೈಚಾರಿಕತೆ, ಅಸ್ಪಷ್ಟತೆ, ತಾತ್ವಿಕತೆ ಅಥವಾ ಖಚಿತತೆ, ಸಮಸ್ಯೆ ಪರಿಹಾರ ಇವೆಲ್ಲವುಗಳಿಗೂ ಕೂಡ ಮುಖಾಮುಖಿಯಾಗಿ ಒಂದು ಒಳ್ಳೆ ಸಂದೇಶವನ್ನ ನೀಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ದಾರೆ ಅನ್ನೋದಾದ್ರೆ ಅದು ನಮ್ಮ ಬಸವೇಶ್ವರರು ಮತ್ತು ಬಸವಾದಿ ಧರ್ಮದರವರು ಅಂತೇಳಿ. ಮುಖ್ಯವಾಗಿರಿ ಇಲ್ಲಿ ಕಾಯಕ ಮತ್ತು ದಾಸೋಹಕ್ಕೆ ಅವರು ಹೆಚ್ಚು ಪ್ರಾಧಾನ್ಯತೆಯನ್ನ ನೀಡಿದ್ರು ಅನ್ನುವಂಥದ್ದು. ಜೊತೆಗೆ ಈ ದಯೆಗೆ ಹೊಸ ಪರಿಕಲ್ಪನೆಯನ್ನ, ಹೊಸ ವ್ಯಾಖ್ಯಾನವನ್ನ ನೀಡುವುದರ ಮೂಲಕ ದಯೆಯೇ ಧರ್ಮದ ಮೂಲವಯ್ಯ ಅನ್ನುವಂಥದ್ದನ್ನ ಸಾಬೀತು ಮಾಡ್ತಾ ಹೋಗ್ತಾರೆ. ಹೀಗೆ ವಚನ ಸಾಹಿತ್ಯ ಮತ್ತು ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಶಿವಶರಣರ ಒಂದು ಧಾರ್ಮಿಕ ಆಂದೋಲನ ಇತ್ತಲ್ಲ, ಆ ಚಳುವಳಿ ಸಮಾಜೋಧಾರ್ಮಿಕ ಆಂದೋಲನದ ಮೂಲಕ ನೂರಾರು ವಚನಕಾರರು ಭಾಗಿಯಾಗೋದ್ರ ಮೂಲಕ ಸಾವಿರಾರು ವಚನಗಳನ್ನ ರಚಿಸಿದ್ರು ಅನ್ನುವಂಥದ್ದು. ಅದರಲ್ಲಿ ಸಹಜವಾಗಿ ನಿಮಿಗೂ ನಮಿಗೂ ತಿಳಿದಿರುವ ಹಾಗೆ ನೂರಾರು ವಚನಕಾರರು, ಹಡಪದ ಅಪ್ಪಣ್ಣ ಆಗಿರ್ಬೋದು, ಮಾದಾರ ಚೆನ್ನಯ್ಯ ಆಗಿರ್ಬೋದು, ದೋಹಾರ ಕಕ್ಕಯ್ಯ ಆಗಿರ್ಬೋದು, ಮಡಿವಾಳ ಮಾಚಯ್ಯ ಆಗಿರ್ಬೋದು, ಆಯ್ದಕ್ಕಿ ಮಾರಯ್ಯ ಆಗಿರ್ಬೋದು, ಆಯ್ದಕ್ಕಿ ಲಕ್ಕಮ್ಮ ಆಗಿರ್ಬೋದು, ಕೋಲ ಶಾಂತಯ್ಯ ಆಗಿರ್ಬೋದು, ಮೇವಾರ ಕೇತಯ್ಯ ಆಗಿರ್ಬೋದು, ನುಲಿದ ಚಂದಯ್ಯ ಆಗಿರ್ಬೋದು, ಕಿನ್ನರಿ ಬೊಮ್ಮಯ್ಯ ಆಗಿರ್ಬೋದು, ಮಹಾದೇವಿ ಅಕ್ಕನಾದಿಯಾಗಿ ಸತ್ಯಕ್ಕ, ನೀಲಾಂಬಿಕೆ, ರೇವವ್ವೆ, ಗಂಗಾಂಬಿಕೆ, ಆಯ್ದಕ್ಕಿ ಲಕ್ಕಮ್ಮ, ಕಾಳವಿ, ಈಗ ನೂರಾರು ವಚನಕಾರರು ಸಾವಿರಾರು ವಚನಗಳನ್ನ ಈ ಅನುಭವದ ಮಂಟಪದ ಕುಲುಮೆಯಲ್ಲಿ ವಚನಗಳನ್ನ ರಚಿಸಿ ಅದ್ರ ಮೂಲಕ ಬಂದಂತಹವುಗಳನ್ನ ಜನಸಾಮಾನ್ಯರಿಗೆ ಉಣಬಡಿಸಿದ್ರು. ಅವು ಅಮೃತದ ಹಣ್ಣುಗಳಾಗಿದ್ವು ಅನ್ನುವಂತಹದನ್ನ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ವಿಶೇಷ ಏನಪ್ಪ ಅಂದ್ರೆ ಕಾಯಕದೊಂದಿಗೆ ಸಾಂಕೇತಿಕವಾಗಿ ತಮ್ಮನ್ನು ಗುರುತಿಸ್ಕೊಂಡ್ರು. ಹಾಗಾಗಿನೇ ಕಾಸಿ ಕಮ್ಮಾರನಾದ, ಬಿಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ, ಹೀಗೆ ಕಾಯಕದ ಸಮಾನತೆಯನ್ನು ಬಿತ್ತಿರ್ತಕ್ಕಂಥವರು ನಮ್ಮ ಬಸವೇಶ್ವರರು. ಆ ಕಾರಣಕ್ಕೋಸ್ಕರನೇ ಕೂಡಲ ಸಂಗಮನ ಶರಣರೆಲ್ಲರೂ ಕುಲಜರು ಅನ್ನುವಂಥದ್ದನ್ನ ಹೇಳಿದ್ರು. ಮುಖ್ಯವಾಗಿ ಇಲ್ಲಿ ಆಲಸಿಗಳಿಗೆ ಜಾಗನೇ ಇಲ್ಲ, ಇಲ್ಲಿ ದುಡಿಯುವ ವರ್ಗಕ್ಕೆ ಮಾತ್ರ ಇಲ್ಲಿ ಪ್ರಾಶಸ್ತ್ಯವನ್ನ ನೀಡಿದ್ರು ಅನ್ನುವಂಥದ್ದು. ಹೀಗೆ ವಚನಕಾರರು ಅನುಭವಜನ್ಯವಾಗಿರ್ತಕ್ಕಂತಹ, ಅನುಭವಾತ್ಮಕವಾಗಿರ್ತಕ್ಕಂತಹ ಜ್ಞಾನವನ್ನ ಸಾಮೂಹಿಕವಾಗಿ ತರುವುದರ ಮೂಲಕ ಮೂಡಿಸ್ಲಿಕ್ಕೆ ಮತ್ತು ಬಿತ್ತರಿಸಲಿಕ್ಕೆ ಮಾರ್ಗದರ್ಶಕರ ಆಗಿರ್ತಕ್ಕಂಥದ್ದು ಯಾರಂದ್ರೆ ನಾವು ಬಸವೇಶ್ವರರು ಹೇಳ್ತಾ ಹೋಗ್ತೀವಿ. ಅಂಧಕಾರದಲ್ಲಿ ಇದ್ದಂತಹ ಸಮಾಜ, ಜಡ್ಡುಗಟ್ಟಿರ್ತಕ್ಕಂತಹ ಸಮಾಜ, ಅಸಮಾನತೆಯಿಂದ ಕೂಡಿರ್ತಕ್ಕಂತಹ ಸಮಾಜ, ಇಂತಹ ಸಮಾಜಕ್ಕೆ ಅರಿವಿನ ಬೆಳಕನ್ನು ಮೂಡಿಸಿದ್ರಲ್ಲ, ಅದು ಕ್ರಾಂತಿನೇ ಸರಿವೆ ಬಿಡಿ. ಹಾಗಾಗಿನೇ ಇಲ್ಲಿ ಹೆಣ್ಣು ಗಂಡು, ಅಂತ್ಯಜ ಕುಲಜ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಬಡವ ಶ್ರೀಮಂತ ಅಥವಾ ಬಲ್ಲಿದ, ವರ್ಗ ವರ್ಣ ಲಿಂಗ, ಈ ಎಲ್ಲ ತಾರತಮ್ಯತೆಗಳನ್ನ ಹೋಗಲಾಡಿಸೋದ್ರ ಜೊತೆಗೆ ಉಂಟು ಮಾಡಿದ್ದೇನು? ಅದೇ ಶ್ರದ್ಧೆ, ಪ್ರಾಮಾಣಿಕತೆ, ಭಕ್ತಿ, ಕಾಯಕ, ದಾಸೋಹ, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಅರಿವು. ಇಷ್ಟನ್ನೂ ಕೂಡ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಪರಿಸರ, ಜೀವ ವಿಕಾಸ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ವೈಚಾರಿಕ ಅರಿವಿನ ಅಮೃತವನ್ನು ಉಳಿಸಿರ್ತಕ್ಕಂಥವ್ರು ನಮ್ಮ ಶಿವಶರಣರು ಅನ್ನುವಂತಹದ್ದು. ವಚನಕಾರರಲ್ಲಿ ವೈಚಾರಿಕತೆ ಮತ್ತು ಕಾಯಕತ್ವ ಇವೆರಡು ಮೂಲ ವಿಷಯಗಳನ್ನಾಗಿ ಇಟ್ಕೊಳ್ಳುವುದರ ಮೂಲಕ ಇಲ್ಲಿ ಅವರು ಯಾವುದನ್ನು ಕೂಡ ಭ್ರಮೆ ಅಂತೇಳಿ ಅನ್ಕೊಳ್ಳಿಲ್ಲ. ಅಂದ್ರೆ ಅರ್ಥೈಸ್ಕೊಳ್ರಿ, ಇಲ್ಲಿ ವಿಮರ್ಶಿಸ್ತಿದ್ರು. ಯಾವ್ದಾದ್ರು ಒಂದು ವಿಚಾರವನ್ನು ಬಂದಾಗ ಅಲ್ಲಿ ವಿಮರ್ಶಿಸ್ತಕ್ಕಂಥದ್ದು, ಪ್ರಶ್ನಿಸ್ತಕ್ಕಂಥದ್ದು ಮಾಡುದು. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಯಾವುದನ್ನು ಕೂಡ ಪ್ರಶ್ನಿಸದೆ ಒಪ್ಪಿಕೊಳ್ಳಬಾರದು ಅನ್ನುವಂಥ ತತ್ವ ಅವತ್ತೇ ಇತ್ತು ಅನ್ನುವಂಥದ್ದು ಒಂದು ಹೆಗ್ಗಳಿಕೆನೆ ಅಂತ ಹೇಳ್ಬೋದು. ಹೀಗೆ ಹಾಗನ್ಕೊಂಡ್ರೆ ಈ ವಚನಗಳನ್ನ ಏನ್ ರಚಿಸಿರಲ್ಲ, ಅವ್ರನ್ನ ಯಾವ್ದಾದ್ರು ಒಂದು ಪ್ರತಿಷ್ಠೆಗೋಸ್ಕರ ರಚಿಸಿದ ಇಲ್ಲ. ಅವರು ಈ ವಚನಗಳನ್ನ ರಚಿಸುವ ಪ್ರಾಥಮಿಕ ಉದ್ದೇಶ ಅವ್ರದ್ದು ಆಗಿರ್ಲಿಲ್ಲ. ಆದ್ರೆ ಆ ವಚನಗಳ ಮೂಲಕ ಸಮಾಜದಲ್ಲಿದ್ದಂತಹ ಅಂಕುಡೊಂಕುಗಳನ್ನ, ಓರೆಕೋರೆಗಳನ್ನ ತಿದ್ದುವಂತಹದ್ದು ಅವ್ರ ಮುಖ್ಯ ಉದ್ದೇಶ. ಆ ಕಾರಣಕ್ಕೋಸ್ಕರ ಅವ್ರನ್ನ ವಚನಗಳನ್ನ ರಚನೆ ಮಾಡಿದ್ರು ಅನ್ನುವಂಥದ್ದು. ಈ ಹಿಂದೆ ಇದ್ದಂತಹ ಮಾರ್ಗ ಸಾಹಿತ್ಯದಲ್ಲಿ ಏನು ತ್ಯಾಗ ಮತ್ತು ಭೋಗ, ಇದಕ್ಕೆ ಪರಿಹಾರವಾಗಿ ಮಾಡಿದ್ದೆ ಕಾಯಕ ಮತ್ತು ದಾಸೋಹ, ಉತ್ಪಾದನೆ ಮತ್ತು ವಿತರಣೆ ಅನ್ನುವಂತಹ ಸಿದ್ಧಾಂತವನ್ನ ಅವರು
ಹೊಸ ಸಮಾಜಕ್ಕೆ ಹೊಸ ಪರಿಕಲ್ಪನೆಯನ್ನ ಮೂಡಿಸ್ತಾ ಹೋಗ್ತಾರೆ ಅನ್ನುವಂತಹದ್ದು. ಹಾಗಾಗಿನೇ ಈ ದಲಿತ ಜನಾಂಗಕ್ಕೆ ಮುಖ್ಯ ದಾರಿಯನ್ನು ಮಾಡಿಕೊಡ್ತಾ ಹೋಗ್ತಾರೆ. ಅವರ ಹೋರಾಟದಲ್ಲಿ ಅವ್ರಿಗೆ ಅವರನ್ನು ಭಾಗವಹಿಸಿಕೊಳ್ಳೋದ್ರ ಮೂಲಕ ಅವ್ರಿಗೆ ಸ್ಥಾನಮಾನಗಳನ್ನ ನೀಡ್ತಾ ಹೋಗ್ತಾರೆ. ಸಾಮಾನ್ಯ ಸಾಹಿತ್ಯ ಸಮಾನತಾ ಸಾಹಿತ್ಯ ಅಂತ ಮೂಡಿ ಬಂದಿದ್ದೇ ವಚನ ಸಾಹಿತ್ಯದ ಕಾಲಘಟ್ಟದಲ್ಲಿ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಹಾಗಾಗಿನೇ ಈ ಜೋಳವಾಳಿ ಅಥವಾ ಹಳೆಯ ಮೌಲ್ಯ ಕೊಚ್ಚಿ ಹೋಗಿ ಶರಣ ಸಿದ್ಧಾಂತಕ್ಕೆ ಹೊಸ ಅಸ್ತಿತ್ವಕ್ಕೆ ಕಾಯಕ ಮತ್ತು ದಾಸೋಹ ಅನ್ನುವಂಥದ್ದನ್ನ ಪರಿಕಲ್ಪನೆಯನ್ನ ಮೂಡಿಸ್ತಾ ಹೋಗ್ತಾರೆ. ಆತ್ಮ ಕಲ್ಯಾಣಕ್ಕಿಂತ ಸಮಾಜ ಕಲ್ಯಾಣನೇ ಮುಖ್ಯ ಅಂತೇಳಿ ಸಾಬೀತು ಮಾಡಿರ್ತಕ್ಕಂಥವ್ರು ನಮ್ಮ ಶರಣೀಯರು. ಬಸವೇಶ್ವರ ನಾಯಕತ್ವದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಸಂಸತ್ತು, ಒಂದು ಮಂಟಪ ಅಂದ್ರೆ ಈ ಅನುಭವ ಮಂಟಪ. ಸೊ ಪ್ರಪಂಚದಲ್ಲಿನೇ ಮೊಟ್ಟ ಮೊದಲ ಯಾವ್ದಾದ್ರು ಒಂದು ಸಂಸತ್ ಇದೆ ಅನ್ನೋದಾದ್ರೆ ಅನುಭವ ಮಂಟಪನೇ. ಹಾಗಾಗಿನೇ ಅಲ್ಲಿ ಅನೇಕ ಶರಣರು ವಚನಗಳನ್ನ ರಚಿಸಿದ್ರು. ಧಾರ್ಮಿಕ ಕ್ಷೇತ್ರದ ಮೂಲಕ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಇವೆಲ್ಲಗಳನ್ನು ಎಲ್ಲಾ ದೃಷ್ಟಿಕೋನದಿಂದನೂ ಎಲ್ಲಾ ಮುಖದಿಂದನೂ ಕೂಡ ಅವುಗಳನ್ನು ಹಿಡಿದಿಟ್ಟು ಸಮಾಜದಲ್ಲಿದ್ದಂಥ ಓರೆಕೋರೆಗಳನ್ನ, ಮೂಢನಂಬಿಕೆಯನ್ನ, ಅಂಧಶ್ರದ್ಧೆಯನ್ನ, ಮೌಢ್ಯತೆಯನ್ನ, ಏಕದೇವೋಪಾಸನೆಯನ್ನ, ಒಂದು ಅಲ್ಲ ಹಲವಾರು ವಿಚಾರಗಳ ಬಗ್ಗೆ ಅವರು ಅರಿವನ್ನ, ಬೆಳಕನ್ನ ಮೂಡಿಸ್ತಾ ಹೋಗ್ತಾರೆ. ಮುಖ್ಯವಾಗಿ ಮಹಿಳೆಯರಿಗೆ ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮನ್ನಣೆಯನ್ನ ಕೊಡ್ತಾರೆ ಅನ್ನುವಂಥದ್ದು. ಸೊ ಹೀಗೆ ತರ್ಕಬದ್ಧ. ಇನ್ನು ನಮ್ಮ ವಿಷಯಕ್ಕೆ ಬಂದಾಗ ವೈಚಾರಿಕತೆ ಅಂದ್ರೆ ಏನು? ವೈಚಾರಿಕತೆ ಅಂದ್ರೆ ಏನು? ವಿಚಾರಶೀಲ ಉಳ್ಳಂಥದ್ದು ಅಥವಾ ವಿಚಾರ ಪೂರ್ಣವಾಗಿರ್ತಕ್ಕಂಥದ್ದು ಅಥವಾ ತರ್ಕಬದ್ಧವಾಗಿ ಆಲೋಚಿಸ್ತಕ್ಕಂಥದ್ದು ಅಥವಾ ಯಾವುದೇ ಮೂಢನಂಬಿಕೆಯನ್ನ ನಂಬಲಾಗುವುದಿಲ್ಲವೋ ಅದೆಲ್ಲವೂ ಕೂಡ ವೈಚಾರಿಕತೆನೇ ಆಗಿದೆ. ಉದಾಹರಣೆ ಹೇಳೋದಾದ್ರೆ, ಮನುಷ್ಯ ಬೇರೆಲ್ಲ ಪ್ರಾಣಿಗಳಿಗೆ ಹೋಲಿಸಿದ್ರೆ ಅವನು ಬುದ್ಧಿಜೀವಿ. ಸೊ ಅವನಲ್ಲಿ ಆಲೋಚನೆ ಮತ್ತು ವಿಚಾರ ಅನ್ನುವಂತಹದ್ದು ಎರಡೇ ಇದೆ. ಸೊ ಅವುಗಳ ಮೂಲಕ ಅವನ ಅರ್ಥೈಸ್ಕೊಂಡ್ರೆ ಅವನು ಮನುಷ್ಯ, ಅವನ ಅರ್ಥೈಸ್ಕೊಂಡೇ ಇದ್ರೆ ಉಸಿರಾಡ್ತಕ್ಕಂತಹ ಶವವಿದ್ದಂತೆ. ಹಾಗಾಗಿನೇ ಅದರ ಮೂಲಕ ಆ ವಿಚಾರ ಮತ್ತು ಬುದ್ಧಿಯ ಮೂಲಕ ಅವನಲ್ಲಿ ಕುತೂಹಲ, ಪ್ರಶ್ನೆಗಳು, ಸಂಘರ್ಷ, ಸಂದೇಹ, ಪರಿಹಾರ, ಹೀಗೆ ತಾಕಲಾಟ, ಹೊಸ ವಿಚಾರಗಳ ಹುಡುಕಾಟ, ವಿಶ್ಲೇಷಣೆ ಇವೆಲ್ಲವೂ ಕೂಡ ಆಗಿರ್ತದೆ. ವಾಸ್ತವಕ್ಕೆ ಮುಖ ಮಾಡತಕ್ಕಂತಹದ್ದು ವೈಚಾರಿಕತೆ. ಆಧಾರವಿಲ್ಲದೆ ನಮ್ದೇ ಇರ್ತಕ್ಕಂಥದ್ದು ಮೂಢನಂಬಿಕೆ, ಆಧಾರವಿದ್ದು ನಂಬತಕ್ಕಂಥದ್ದೇ ವೈಚಾರಿಕತೆ. ಪ್ರಸ್ತುತತೆಯ ಹಿನ್ನೆಲೆಯಲ್ಲಿ ಹೇಳ್ತಕ್ಕಂತಹದ್ದು ವೈಚಾರಿಕತೆ. ಜನಪರವಾಗಿರ್ತಕ್ಕಂತಹ, ಜನಹಿತವಾಗಿರ್ತಕ್ಕಂತಹ, ಆಲೋಚನಾ ಪೂರ್ವವಾಗಿರ್ತಕ್ಕಂತಹ ಯಾವುದನ್ನ ನಿರೂಪಿಸ್ಲಿಕ್ಕೆ ಹೋಗ್ತೀವೋ ಅದಕ್ಕೆ ಆಧಾರ ಇಟ್ಕೊಂಡು ನಿರೂಪಿಸಿದ್ದೇ ಆದಲ್ಲಿ ಅದು ನಾವೇನಂತೀವಿ ವೈಚಾರಿಕತೆ. ಹಾಗಾದ್ರೆ ವೈಚಾರಿಕತೆ ಅನ್ನುವಂಥದ್ದು ಬೇರೆನಾ? ಇಲ್ಲ, ಅದು ವಿಜ್ಞಾನದ ಅಡಿಯಲ್ಲಿನೇ ಬರ್ತಕ್ಕಂತಹದ್ದೇ ವೈಚಾರಿಕತೆ. ಬಹುಶಃ ವಿಜ್ಞಾನ ಅಂದ್ರೆ ನಿಮಗೆಲ್ಲ ಗೊತ್ತು, ಸಿಸ್ಟಮೆಟಿಕ್ ಸ್ಟಡಿ ಆಫ್, ವ್ಯವಸ್ಥಿತವಾಗಿರ್ತಕ್ಕಂತಹ ವ್ಯವಸ್ಥಿತವಾಗಿರ್ತಕ್ಕಂತಹ ಜ್ಞಾನ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿನೇ ಇಲ್ಲಿ ಆ ಇದರಲ್ಲಿ ಕೂಡ ಅದರಲ್ಲಿ ಇರುವ ಒಂದು ಭಾಗ ಆಗಿರೋದ್ರಿಂದ ವಿಚಾರವಂತಿಕೆಯಲ್ಲಿ ಕೂಡ ವ್ಯವಸ್ಥೆ ಇರಬೇಕು. ಯಾವುದನ್ನು ಕೂಡ ಕುರುಡಾಗಿ ನಂಬಾರ್ದು ಅನ್ನುವಂತಹದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿನೇ ದೇವಭಾಷೆ ಜನಭಾಷೆಯಾಗಿದ್ದಂಥ ಕಾಲದಲ್ಲಿ, ದೇವಭಾಷೆ ಎನ್ನುವಂಥದ್ದು ಜನಭಾಷೆಯಾಗಿದ್ದಂಥ ಕಾಲದಲ್ಲಿ ಜನಭಾಷೆಯನ್ನ ದೇವಭಾಷೆ ಮಟ್ಟಕ್ಕೆ ಕೊಂಡೊಯ್ದಿರ್ತಕ್ಕಂಥವ್ರು ಯಾರಾದ್ರೂ ಇದಾರ ಅನ್ನೋದಾದ್ರೆ ಅದರ ಬಸವಾದಿ ಶರಣರು ಅನ್ನುವಂಥದ್ದು. ಪರಂಪರಾಗತವಾಗಿ ಬಂದಂತಹ ವೇದಶಾಸ್ತ್ರ, ಆಗಮ, ದೋಷಗಳನ್ನ ಧಿಕ್ಕರಿಸಿ, ನಿರಾಕರಿಸಿ ತಮ್ಮ ಸ್ವಂತ ಅನುಭವಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ವಚನಕಾರರು ಅಂತ ಹೇಳ್ತಾ ಹೋಗ್ತೀವಿ. ಹೀಗೆ ಮೂಢನಂಬಿಕೆ, ವರ್ಗ, ವರ್ಣ, ಲಿಂಗ ತಾರತಮ್ಯತೆ, ಕಂದಾಚಾರ, ಅಂಧಪ್ರಜ್ಞೆ, ಗೊಡ್ಡು ಸಂಪ್ರದಾಯ, ಅರ್ಥಹೀನ ಆಚರಣೆ, ಸೂತಕ, ಜಪ, ತಪ, ಯಾಗ, ಬಂಧನ ಇತ್ಯಾದಿಗಳೆಲ್ಲವೂ ಕೂಡ ವಚನಕಾರರು ಭ್ರಮೆ ಅಂದ್ಬಿಟ್ರು. ಇವೆಲ್ಲವೂ ಕೂಡ ಭ್ರಮೆ ಅಂದ್ಬಿಟ್ರು. ಹಾಗಾಗಿನೇ ಇಲ್ಲಿ ಯಾವುದನ್ನು ಕೂಡ ಪ್ರಶ್ನಿಸದೆ ಒಪ್ಕೊಳ್ಬಾರ್ದು. ವಿಮರ್ಶೆ ಅಲ್ಲಿ ಬಹಳ ಮುಖ್ಯ, ಪ್ರಾಯೋಗಿಕ ಚಿಂತನೆ ಬಹಳ ಮುಖ್ಯ, ಚಿಕಿತ್ಸಕ ಬುದ್ಧಿ ಅವನಲ್ಲಿ ಇರಬೇಕು ಅನ್ನುವಂಥದ್ದು. ಯಾಕಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಹೋಲಿಸಿದಾಗ ಮನುಷ್ಯ ಭಿನ್ನ, ಅವನಿಗೆ ಆಲೋಚನಾ ಶಕ್ತಿ ಇದೆ, ಚಿಂತನಾ ಶಕ್ತಿ ಇದೆ. ಸೊ ಇವೆಲ್ಲವುಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ವೈಚಾರಿಕತೆ ಆಗಿದೆ ಅಂತೇಳಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ 12ನೇ ಶತಮಾನದ ಕಾಲಘಟ್ಟವನ್ನ ನಾವು ನಾಗರಿಕತೆ ಬೆಳೆದಂತ ಕಾಲಘಟ್ಟ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಶ್ರಮ ಸಂಸ್ಕೃತಿ ಬಂದಿದ್ದೆ ಯಾವಾಗಪ್ಪ ಅಂದ್ರೆ 12ನೇ ಶತಮಾನ ಕಾಲಘಟ್ಟದಲ್ಲಿ. ಹಾಗಾಗಿ ಜ್ಞಾನದಿಂದ ವಿಜ್ಞಾನದಿಂದ ಅರಿವು ಅನ್ನುವಂಥದ್ದು ಬೆಳಕನ್ನ ಚೆಲ್ತು ಅನ್ನುವಂಥದ್ದು.
ಈ 21ನೇ ಶತಮಾನ ಘಟ್ಟದಲ್ಲಿಯೂ ಕೂಡ ಅರ್ಥವಿಲ್ಲದ ಆಚರಣೆಗಳನ್ನು ನಾವು ಆಚರಿಸ್ತಾ ಇದ್ದೀವಿ. ಉದಾಹರಣೆಗೆ ನಾವು ಗೃಹ ಪ್ರವೇಶಗಳನ್ನ ಮಾಡಿದ್ರೆ ಯಜ್ಞಗಳನ್ನ ಮಾಡ್ತೀವಿ, ಹೋಮ ಹವನಗಳನ್ನ ನಡೆಸ್ತೀವಿ, ಹೌದಲ್ಲ? ಸೊ ಅವು ಅಲ್ಲ ಅಂತ ಗೊತ್ತು, ಆದ್ರೂ ಕೂಡ ನಾವು ಮಾಡ್ತೀವಿ. ಕಲ್ಲು ಪೂಜೆ, ಕಲ್ಲು ದೇವರು ಅಂದ್ವಿ, ಮರ ದೇವರು ಅಂದ್ವಿ, ಗಿಂಡಿ ದೇವರು ಅಂದ್ವಿ, ಅವು ದೇವರ ಅಲ್ಲ. ಸೊ ಅವು ನಮ್ಮನ್ನು ಕಾಪಾಡಲ್ಲ ಅಂದಮೇಲೆ, ಅವು ನಮ್ಮನ್ನು ರಕ್ಷಣೆ ಮಾಡಲ್ಲ ಅಂದ್ರೆ ಅವು ಯಾವ ದೇವರು ಅಲ್ಲ, ನಾವೇ ದೇವರು. ಸೊ ಹಾಗಾಗಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕೊಳಕನ್ನ ತೆಗೆದುಕೊಂಡಾಗ, ಸರ್ವರು ಸಮಾನರು ಅನ್ನುವಂಥ ಭಾವನೆ ಬಂದಾಗ, ಯಾವುದು ಶಾಶ್ವತ ಯಾವುದು ಶಾಶ್ವತ ಅಲ್ಲ ಅನ್ನುವಂಥದ್ದು ತಿಳ್ಕೊಂಡಾಗ ಮಾತ್ರ ಮನುಷ್ಯನ ಬದುಕಿನ ಸಾರ್ಥಕತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ ಅದಕ್ಕೆ ಒಂದು ಕತೆ ನೆನಪಾಗುತ್ತೆ. ಇದೇ ಸಿಚುಯೇಷನ್ ಅನ್ನು ಇಟ್ಕೊಂಡು ಒಬ್ಬ ಮಗ ತಂದೆಯ ಸ್ಥಿತಿ ಮಾಡಬೇಕಾಗಿರುತ್ತೆ. ಆ ಸ್ಥಿತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮನೇಲಿ ಒಂದು ಬೆಂಚ್ ಇರುತ್ತೆ. ಆ ಬೆಂಚನ್ನ ಏನ್ ಮಾಡ್ತಾನೆ, ಈ ಕಾರ್ಯಕ್ರಮಕ್ಕೆ ಅಡ್ಡ ಬರುತ್ತಲೆ ಅಂತೇಳಿ ಒಂದು ಕಂಬಕ್ಕೆ ಕಟ್ಟೆ ಹಾಕ್ತಾನೆ. ಕಂಬಕ್ಕೆ ಕಟ್ಟೆ ಹಾಕಿ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ತಾನೆ. ನಂತರ ಅವನು ಗತಿಸಿ ಹೋಗ್ತಾನೆ. ಅವನ ಮಗ ಆತನ ಕಾರ್ಯಕ್ರಮ ಮಾಡ್ಬೇಕಾಗಿರ್ತಲ್ಲ. ಆ ಟೈಮಲ್ಲಿ ಆಗಾಗಲೇ ಬೆಕ್ಕುಗಳು ಇರೋದಿಲ್ಲ. ಅದಕ್ಕೆ ಅವನು ಊರಿಷ್ಟು ಹುಡುಕೊಂಡು, ಊರು ತುಂಬ ಹುಡುಕೊಂಡು ಬೆಕ್ಕೆಲ್ಲಿ ತಗೊಂಬಂದು ಯಾವ ಕಂಬಕ್ಕೆ ಕಟ್ಟಿದ್ದೋ ಅದೇ ಕಂಬಕ್ಕೆ ಕಟ್ಟಿ ಕಾರ್ಯಕ್ರಮ. ಇದು ಅಂಧಚಾರ, ಇದು ಮೂಢನಂಬಿಕೆ ಅನ್ನುವಂಥದ್ದು. ಇಂತಹ ಹಲವಾರು ಉದಾಹರಣೆಗಳನ್ನು ತಗೊಳ್ಬಹುದು ನಾವು. ನದಿ ನೀರು ಕೂಡ ಯಾವುದನ್ನು ಕೂಡ ಒಪ್ಪಿಕೊಳ್ಬಾರ್ದು ಅನ್ನುವಂಥದ್ದು. ಮನುಷ್ಯನಲ್ಲಿ ಮೂಡಿಬರುವಂತಹ ವಿಚಾರಗಳು, ಸೂಚನೆಗಳು ಕಾರ್ಯಗತವಾಗಬೇಕು. ಅಂತಹ ಮನಸ್ಸನ್ನು ನಾವು ಬೆಳೆಸ್ಕೋಬೇಕಾಗ್ತದೆ ಅನ್ನುವಂಥದ್ದನ್ನ ಈ 21ನೇ ಶತಮಾನ ಕಾಲಘಟ್ಟದಲ್ಲಿ ಅವುಗಳನ್ನು ಹೇಳ್ತಾ, ಮನಸ್ಸಿನಲ್ಲಿರ್ತಕ್ಕಂಥ ಕೊಳಕನ್ನ ತೆಗೆದು ವಿಶಾಲವಾಗಿ ಯೋಚಿಸ್ತಕ್ಕಂಥ ಸಾಮರ್ಥ್ಯವನ್ನ ನಾವು ಬೆಳೆಸ್ಕೊಂಡಾಗ ಶರಣ ಶರಣಿಯರ ಮಾರ್ಗದಲ್ಲಿ ನಾವು ಇದ್ದೀವಿ ಅನ್ನುವಂತಹದ್ದು ನಮಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು. ಶ್ರೇಣೀಕೃತ ಸಮಾಜದ ವ್ಯವಸ್ಥೆಯಲ್ಲಿ ಸಾಮಾನ್ಯನನ್ನೂ ಸಾಮಾನ್ಯನಾಗಿ ಕಂಡಂತಹ ವ್ಯಕ್ತಿ ಬಸವೇಶ್ವರು. ಅವರು ಅದೇ ಹೇಳ್ತಾ ಹೋಗ್ತಾರೆ, ಇವನಾರವ 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 ಎಂದೆನಿಸದಿರ, ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ ಅನ್ನುವಂಥ ಒಂದು ವಚನ ಸಾಧು. ಶರಣಸತಿ ಲಿಂಗಪತಿ ಎನ್ನುವಂತಹ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂತಹದ್ದನ್ನ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನುವಂಥದ್ದು ಆತ್ಮಕದ ಉದಾಹರಣೆ ಕೊಡ್ತಾರೆ. ಒಂದು ಆತ್ಮನ ನಾನು ಹೆಣ್ಣಿನಾತ್ಮ ಗಂಡಿನಾತ್ಮ ಇಲ್ಲಿಟ್ಟೆ ಅಂದ್ರೆ ಯಾವುದು ಪ್ರಶ್ನೆ, ಆ ಪರಿಕಲ್ಪನೆಯನ್ನ ನೀಡ್ತಾ ಹೋಗ್ತಾರೆ ಅನ್ನುವಂಥದ್ದು. ಅದಕ್ಕೆ ಈ ಪ್ರಕೃತಿಗಳಿಗೆ ಇವೆಲ್ಲ ಇಲ್ಲಪ್ಪ, ಆದ್ರೆ ನಮಗೆ ಐತಲ್ಲ ನೋಡಿ. ಅದಕ್ಕೆ ಹೇಳ್ತಾನೆ, ನೆರೆಗೆ ನಿದ್ರೆಯೂ ಇಲ್ಲ, ಉದಕಕ್ಕೆ ಕನಸಿಲ್ಲ, ಅಗ್ನಿ ಕಳವಳ ಸಾಧುದೂ ಇಲ್ಲ, ತಾಮಸಕ್ಕೆ ಒಳಗಾದುದೂ ಇಲ್ಲ, ಮೈಲಿಂಗೆ ನೋಡಿ. ಇಲ್ಲಿ ನಿದ್ರೆ ಯಾರಿಗೈತಿ? ನಮಗೆ. ಕನಸು ಕಳವಳ ನಮಗೆ, ಹೊಟ್ಟೆ ಕಿಚ್ಚು ನಮಗೆ ಇರೋದು, ಭ್ರಮೆ ಈ ರೀತಿಯಾಗಿರ್ತಕ್ಕಂತಹ ಅದನ್ನ ಇವು ಯಾವೂ ಇಲ್ಲ. ಭೂಮಿಗೆ ಐತಾ ಇಲ್ಲ, ಸಮುದ್ರಕ್ಕೆ ಐತಾ ಇಲ್ಲ, ಅಗ್ನಿಗೆ ಐತಾ ಇಲ್ಲ. ಸೊ ಇವೆಲ್ಲವುಗಳನ್ನ ನಾವು ಇಟ್ಕೊಂಡು ಮನಸ್ಸನ್ನ ಕಲ್ಮಶ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ವಿಪರ್ಯಾಸನೇ ಅಡಿಗೆ ಅನ್ನುವಂತಹದ್ದು. ಸೊ ಅದಕ್ಕೆ ಜನಪದಿಯರು ಎಷ್ಟು ತಂದೆ ಹೇಳ್ತಾರೆ, ಅವ್ರಿಗಿಂತಷ್ಟು ಬುದ್ಧಿ ನಮ್ಗೆ ಇಲ್ಲಲ್ಲ ಆಗುತ್ತೆ. ಅವ್ರು ಬೆಳಗಾಗಿ ನಾನೆದ್ದು ಯಾರ್ಯಾರ ಆನೇನಿಯಾಗಿ ಎಳ್ಳು ಜೀರಿಗೆ ಬೆಳೆಯುವ ತಾಯಿಯ ಎದ್ದೊಂದು ಬೆಳಿಗ್ಗೆ ನೆನೆದ ನಮ್ಮ ಕಣಮ್ಮ ನಮಗೆ ಹೇಳ್ಕೊಡ್ತದ್ದು. ಅವ್ರು ಬೆಳಿಗ್ಗೆ ಕೇಳ್ತಿರ್ತಿ, ಬೆಳಿಗ್ಗೆ ಎದ್ದ ನೀನು ಯಾರು ನೆನೆಸ್ತೀವಿ, ನಾನು ನದಿ ಮುಖ ನೋಡ್ತೀನಿ, ನೀನು ಯಾರು ಅವ್ರ ಮುಖಗಳು ನೋಡ್ತೀವಿ, ಅಥವಾ ಕೆಲವರು ಫೋನ್ ನೋಡ್ತಿರ್ತಾರೆ, ಅನ್ಕೊಂತಿರ್ತೀವಿ. ಆದ್ರೆ ಕೇಳಿದಾಗ ಅವ್ರು ಹೇಳಿದ್ರೆ ಇಲ್ಲ, ನಾನು ತಕ್ಷಣ ಮನಸ್ಸಿಂದ ಕಾಲು ಇಟ್ಟದನ್ನ ಭೂತಾಯಿ ನೆನೆಸಿ ಅಡ್ಡಿ ಮನೆಗೆ ಬಂದ್ರ ಅದೇ ಅಂದ್ರೆ ಅವ್ರಿಗೆ ಎಷ್ಟು ಆದ್ರೆ ನಮಗೆ ಕೊರೋನಾ ಟೈಮ್ನಲ್ಲಿ ಹಾಕಿದ್ರಲ್ಲ ಹೋಗಿ ಬಂದಾರಲ್ಲ ಟೀಮ್ ಅವಸ್ಥೆ ರಚಿಸಿದ್ರು. ಆದ್ರೆ ಪ್ರಳಯ ಆಗತ್ತೆ ಅನ್ನೋದನ್ನ ನೀನು ಹೇಳ್ತಾ ಹೋಗ್ತಾರೆ. ಹೆಂಗೆ ಅನ್ನೋದಾದ್ರೆ ಉದಕದೊಳಗೆ ಕಿಚ್ಚು ಹುಟ್ಟಿ ಕಂಡೆ, ಗಗನದ ಮೇಲೆ ಮಾಮರವ ಕಂಡೆ, ಪಕ್ಕವಿಲ್ಲದ ಅಕ್ಕಿ ಬಯಲನುಂಗಿತ್ತ ಕಂಡೆ. ಇದು ಪ್ರಳಯದ ಸೂಚನೆ. ಗುಹೇಶ್ವರ ಪ್ರಳಯದ ಸೂಚನೆ ನೋಡು. ಈ ಬೆಂಕಿಯನ್ನು ಸಿದ್ಧ ಮಾಡ್ತಕ್ಕಂಥದ್ದು ಅದು
ವಿದ್ಯುತ್ತನ್ನು ತಯಾರಿಸ್ತಕ್ಕಂಥದ್ದು ನಡೆದೇ ಇರ್ತದೆ ಆ ಕಾರ್ಯ. ಇನ್ನು ಗಗನದಲ್ಲಿ ಮಾವಿನ ಬೀಜನು ಈಗಾಗಲೇ ನಾವು ಕೆಲಸ ಮಾಡಿದ್ದೀವಿ. ಇಷ್ಟು ಆದಾಗ್ಯೂ ಕೂಡ ಇನ್ನು ಅಣುಬಾಂಬನ್ನು ತಯಾರು ಮಾಡಿರ್ತಕ್ಕಂಥ ಮನುಷ್ಯ ಇನ್ನು ಕೆಲವೇ ದಿನಗಳಲ್ಲಿ ಆ ಕೆಲಸವನ್ನು ಮಾಡಿಬಿಡ್ತಾನ ಅನ್ನುವಂಥದ್ದನ್ನ ವಾಸ್ತವ ದಿಕ್ಕಿನಲ್ಲಿ ಎಷ್ಟು ಚಂದ ಹೇಳ್ತಾ ಹೋಗ್ತಾರೆ. ಇನ್ನು ಅಲ್ಲಮರ ವಚನಗಳನ್ನು ತೆಗೆದುಕೊಂಡ್ರೆ ಬಹಳನೇ ವಿಶೇಷ. ಅವ್ರನ್ನ ಎಷ್ಟು ಓದಿದ್ರು ಕೂಡ ನಮಗೆ ಕಡಿಮೆನೇ ಅರ್ಥ ಆಗದೆ ಇರ್ತಕ್ಕಂಥದ್ದು, ಇನ್ನು ಕುತೂಹಲನ ಉಂಟು ಮಾಡ್ತಕ್ಕಂಥದ್ದು ಎರಡೂ ಐದು ಎನ್ನುವಂಥದ್ದು. ಬರೀ ಏನೋ ಒಂದನ್ನು ನೋಡಿ ಮೂರು ವ್ಯಕ್ತಿಗಳು ವೇದಿಕೆ ಮೇಲಿದ್ದಾರೆ ಕೂಡ ಉದಾಹರಣೆಗೆ ಸಮುದ್ರವನ್ನ ನೋಡ್ತಕ್ಕ ದಂಡೆಯ ಮೇಲೆ ಕೂತಿರ್ತಕ್ಕಂಥ ವ್ಯಕ್ತಿ ಸಮುದ್ರವನ್ನ ನೋಡಿ ಸಂತೋಷ ಪಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಅದೇ ಸಮುದ್ರದ ಅಲೆಗಳ ಜೊತೆಗೆ ಆಡಿ ಸಂತೋಷ ಪಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಆ ಸಮುದ್ರದ ಆಳದಲ್ಲಿರ್ತಕ್ಕಂಥ ವಸ್ತುಗಳನ್ನ ನೋಡಿ ಸಂತೋಷ. ಹೀಗೆ ಅಲ್ಲಮರವರು ವಚನಗಳನ್ನ ನಾವು ಅರ್ಥೈಸ್ಕೊಂತ ಹೋದ್ರೆ ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದನ್ನ ನಾವು ಮನಗಾಣ್ತಾ ಹೋಗ್ತೀವಿ. ಇನ್ನು ಕಾಯಕದಲ್ಲಿ ಸಮಾನತೆಯನ್ನ ತೋರಿರ್ತಕ್ಕಂಥವರು ಬಸವೇಶ್ವರ. ಕಾಯಕಕ್ಕೆ ಯಾಕೆ ಮಹತ್ವ ಕೊಟ್ಟರು, ಎಷ್ಟು ಮಹತ್ವ ಕೊಟ್ಟರು ಅನ್ನೋದನ್ನ ಇಲ್ಲಿ ಆಯಕ್ಕಿ ಮಾರಯ್ಯ ತನ್ನ ವಚನದಲ್ಲಿ ಹೀಗೆ ಹೇಳ್ತಾ ಹೋಗ್ತಾನೆ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯದು, ಲಿಂಗ ದರ್ಶನವಾದರೂ ಮರೆಯದು, ಜಂಗಮ ದರ್ಶನವಾದರೂ ಮರೆಯದು. ಕಾಯಕವೇ ಕೈಲಾಸ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗೂ. ಬಹುಶಃ ಇಲ್ಲೆಲ್ಲರೂ ಕೂಡ ಗುರುಮಾತೆಯರು ಗುರುಗಳೇ ಇದೆ. ನಿಮ್ಮ ಕಾಯಕದ ಬಗ್ಗೆ ನಿಮಗೆ ಎಷ್ಟು ಅಭಿಮಾನ ಇದೆ, ಸೊ ಅದರ ನಿಷ್ಠೆ ಎಷ್ಟಿದೆ ಅನ್ನುವಂಥದ್ದು, ಪ್ರಾಮಾಣಿಕತೆ, ಸಮಯ ಪ್ರಜ್ಞೆ, ಸತ್ಯಸಂಧತೆ, ಮತ್ತೆ ಈ ತ್ರಿಕರಣಗಳ ಮಹತ್ವ, ತ್ರಿವಿಧಿಗಳ ಮಹತ್ವ, ಎಲ್ಲವುಗಳನ್ನ ಇಲ್ಲಿ ತೋರಿಸ್ತಾ ಹೋಗ್ತೀವಿ. ನಾವು ಕೆಲಸದಾಗಿದ್ವಿ ಅಂತ ನಮಗೆ ಯಾರು ಕೂಡ ಹಂಗೆ ನೋಡೋದಾದ್ರೆ ತನುವ ಮರೆಯಲು ಗುರುವ ಕಂಡು ಮನವ ಮರೆಯಲು, ಆದರೂ ಕೂಡ ಅವೆಲ್ಲದಕ್ಕಿಂತ ಹೆಚ್ಚಿಂದ ಯಾವುದು ಕಾಯಕನೇ ಅನ್ನುವಂಥದ್ದನ್ನ ಕಾಯಕದಲ್ಲಿ ಮೇಲಿಲ್ಲ ಹೇಳಿಲ್ಲ. ಆಲಸ್ಯ ಅನ್ನುವಂಥದ್ದು ಇಲ್ವೇ ಇಲ್ಲ. ನಿಷ್ಠೆ ಇಲ್ಲಿ ಬಹಳನೇ ಮುಖ್ಯ ಆಗಿರುತ್ತೆ ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರೆ, ಹೊಟ್ಟೆಯ ಮೇಲೆ ಕಟ್ಟೋಗರದ ಕಟ್ಟಿದಡೇನು ಹಸಿವು ಹೋಗುವುದೇ, ಹೋಗಲ್ಲ. ಅಂಗದ ಮೇಲೆ ಲಿಂಗ ಸಾಯತ್ತವಾದಡೆ ಅವನು ಭಕ್ತರಾಗ್ತಾನ, ಆಗದೇ ಇಲ್ಲ. ಹಾಗಾಗಿ ನಮಗೆ ಹಸಿವನ್ನ ಹೋಗಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಕೆಲಸ ಮಾಡಲೇಬೇಕು ಅನ್ನುವಂಥದ್ದು. ಆಯ್ದಕ್ಕಿ ಲಕ್ಕಮ್ಮ ಆಕಿ ಗಂಡ ಒಂದಿಷ್ಟು ಅಕ್ಕಿನ ಹೆಚ್ಚಿಗೆ ತಗೊಂಬಂದಿರ್ತಾನೆ. ಅದಕ್ಕೆ ಹೇಳ್ತಾಳೆ, ಆಸೆ ಎಂಬುದು ಅನ್ನುವಂಥದ್ದು. ಈ ಸಕ್ಕಿ ಆಸೆ ನಮಗೆ ಅನ್ನುವಂಥದ್ದು. ಅದನ್ನೇ ಸತ್ಯಕ್ಕ ತನ್ನ ಕಾಯಕದಲ್ಲಿ ಎಷ್ಟು ಪ್ರಾಮಾಣಿಕತೆಯನ್ನು ತೋರಿಸಿದ್ರು ಅನ್ನೋದಕ್ಕೆ ಆಕೆ ಕಸ ಕೆಲಸ ಮಾಡ್ತಿರ್ತಾನೆ. ಲಂಚ ವಂಚನೆಗೆ ಕೈಯಾರದ ಭಾಷೆ, ಬಟ್ಟೆಯಲ್ಲಿ ಒನ್ನ ವಸ್ತ್ರ ಬಿದ್ದಿದಡೆ ಕೈಯಲ್ಲಿ ಎತ್ತಿದನಾದಡೆ ಅಯ್ಯ ನಿಮ್ಮಾಣೆ ಚಮ್ಮು ಜಕ್ಕೇಶ್ವರ ಜಂಬು ಜಕ್ಕೇಶ್ವರ ಅಂತೇಳಿ. ನೋಡ್ರಿ ಇಲ್ಲಿ ಆಕಿ ಕಸ ಹೊಡೆಯಕ್ಕರ ಏನೋ ದಾರೆಗ ಬಂಗಾರ ವಸ್ತ್ರ ಏನಾದ್ರು ಸಿಕ್ತ ಅಂದ್ರ ಅದನ್ನ ಎತ್ತಿಟ್ಕೊಳ್ಳಿಲ್ಲ ಅಂದ್ರೆ ಕಾಯಕದಲ್ಲಿ ಆಕಿ ಎಷ್ಟು ನಿಷ್ಠೆಯನ್ನ ಹೊಂದಿದ್ಲು ಅನ್ನುವಂಥದ್ದು. ಸೊ ಇವೆಲ್ಲ ವಚನಗಳಿಗೆ ಇಲ್ಲಿ ನಿಂಗಮ್ಮ ಅಂತ ವಚನಗಾರ್ತಿ ತನ್ನ ವಚನದ ಮೂಲಕ ಅರ್ಥೈಸ್ತಾ ಹೋಗ್ತಾಳೆ. ಈ ಮೇಲಿನ ಎಲ್ಲ ವಚನಗಳಿಗೂ ಕೂಡ ಈ ಒಂದು ವಚನ ಬಹಳ ಸ್ವಚ್ಛ ಅನ್ನುವಂಥದ್ದು. ಅನ್ಯನರರೋಳ್ ಹುಟ್ಟಿ ಮೊರುಹಿನೋಳ್ ಬಿದ್ದವಳ ತಂದು ಮಹಾಶರಣರು ಕುರುಹ ತೋರಿದರು. ಗುರು ಎಂಬುದನ್ನ ಮರುಹಿದರು, ಅವರ ನೆಲೆಬಿಡಿದು ಮನವ ನಿಲ್ಲಿಸಿದೆ. ಕಾಯ ಜೀವ ಎಂಬುದನ್ನ ಅರಿದೆ, ಭವಬಂಧನವ ಅರಿದೆ. ಜಾತಸ್ಯ ಮರಣ ಮನವ ನಿರ್ಮಲವ ಮಾಡಿದೆ. ಬೆಳಗಿನ ದರ್ಪಣದಂತೆ ಚಿತ್ತ ಶುದ್ಧವಾದಲ್ಲಿ ನೀವು ಅಚ್ಚೊತ್ತಿದ ಕಾರಣದಿಂದ ನಿಮ್ಮ ಪಾದವಿಡಿದು ನಾನು ನಿಜ ಮುಕ್ತಳಾದೆನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಈ ರೀತಿಯಾಗಿ ಈ ಒಂದು ವಚನ ಗುರು, ಲಿಂಗ, ಜಂಗಮ, ಕಾಯಕ ಇಡೀ ಎಲ್ಲದರ ಮಹತ್ವವನ್ನ ಎತ್ತಿ ತೋರಿಸುತ್ತೆ ಅನ್ನುವಂಥದ್ದು. ಇಲ್ಲಿ ಹಾಗೆ ಮುಂದೆ ಹೊರದು ಹೇಳ್ತಾ ಹೋಗ್ತಾರೆ. ಹಿರಿಯರಿಗೆ ಹಿರಿಯನ್ನು, ಕಿರಿಯರಿಗೆ ಕಿರಿಯನ್ನು, ನೆರೆಗಡ್ಡ ಮುದುಕರ ಕಂಡರೆ ತೆಲವಾಗಿ ನೆನಮನವೇ. ಇದು ಇವತ್ತು ಬಹಳ ಮುಖ್ಯ ಅನ್ಸುತ್ತೆ. ಇವತ್ತು ಸೂಪರ್ ಸಿಟಿಜನ್ ಅಂದ್ರೆ ನಾವೇನ್ ಕರಿಬೇಕು ಅವನ್ನೆಲ್ಲ ಅಸಡ್ಡೆ ಅದೊಂದೇನೋ ಹೆಸರು ಬಾಧೆ ಇರ್ತಕ್ಕಂಥ ವಸ್ತು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅವರ ಅನುಭವದ ಮುಂದೆ ನಮ್ಮ ಈ ಕೈಗೂ ಓದು ಯಾವ್ದು ಲೆಕ್ಕನೇ ಇಲ್ಲ ಅನ್ನುವಂಥದ್ದು. ನನ್ನ ಪ್ರಕಾರ
ಒಂದು ದಿನದಲ್ಲಿ 3 ತಾಸು 6 ವರ್ಷದ ಒಳಗಿರ್ತಕ್ಕಂಥ ಮಗುವಿನ ಜೊತೆ ಕಾಲ ಕಳೆಯಬೇಕಂತ. 3 ತಾಸು ಅದು ಒಳಗಾದ್ರೆ ಆಗಲಿ 60 ವರ್ಷದ ನಂತರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ನಮ್ಮ ಒಡನಾಟ ಇರ್ಬೇಕಂತ. ಅವಾಗ ನಮಗೆ ಬದುಕಿನ ಅರ್ಥ ಗೊತ್ತಾಗತ್ತಂತ ಹೇಳಿ ಅದಕ್ಕೂ ನನಗೆ ಹಾಡ್ ನೆನಪಾಯ್ತು. ಅಜ್ಜ ಆಲದ ಮರ, ಅಜ್ಜಿ ಬೇವಿನ ಮರ, ಅಕ್ಕಿ ಪಿಕ್ಕಿಗಳು ನಾವೆಲ್ಲ ಅನ್ನುವಂತ. ಅಂದ್ರೆ ಅದು ಇವತ್ತು ಅವ್ರ ಮಾತುಗಳನ್ನು ಕೇಳಕ್ ಯಾರು ಕೂಡ ಸಿದ್ಧನೇ ಇಲ್ಲ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಮೊಬೈಲ್ ಇದ್ಬಿಟ್ರೆ ಸಾಕು, ಅದಕ್ಕೆ ಅದು ತಲೆ ಎತ್ತಿ ನೋಡ್ಲಾರ್ದಂಗ್ ಮಾಡಿರ್ತಕ್ಕಂಥದ್ದು. ಅದು ಒಂದೇ, ಯಾರನ್ನೂ ನೋಡಲ್ಲ. ಪಾಪ ಅವರು ಬೆಡ್ರೂಮ್ ನಲ್ಲಿ ಕೂತ್ಕೊಂಡು ಒಂದು ಲೋಟ ನೀರು ಕೇಳ್ತಿರ್ತಾರೆ, ಜಲ್ದಿ ತಂದು ಕೊಡ ಮನಸ್ಥಿತಿ ಇರದೇ ಇದೆ ಅನ್ನುವಂಥದ್ದು. ಇದು ಬಹಳನೇ ಮುಖ್ಯ. ಇವತ್ತಿನ ಮಕ್ಕಳಲ್ಲಿ ನೈತಿಕತೆ ಅನ್ನುವಂಥದ್ದು ಕಾಡದೇ ಇರ್ತಕ್ಕಂಥದ್ದು ಒಂದು ವಿಪರ್ಯಾಸದ ಸಂಗತಿನೇ ಅನ್ನುವಂತಹದ್ದು. ಹೀಗೆ ಹಿರಿಯರ ಮೇಲೆ ಇರ್ತಕ್ಕಂಥ ಅಸಡ್ಡೆತನ, ಅಲಕ್ಷ್ಯತನದಿಂದನೇ ಇವತ್ತು ಯಾಕೆ ಈ ನಾಯಿ ಕೊಡೆಗಳ ರೀತಿಯಲ್ಲಿ ವೃದ್ಧಾಶ್ರಮಗಳು ಉಟ್ಕೊಂಡ್ಬಿಟ್ಟು, ಯಾಕೆ ಉಟ್ಕೋಬಾರ್ದು, ಯಾಕೆ ಉಟ್ಕೊಂಡು? ಈ ಕಾರಣಕ್ಕೋಸ್ಕರ ಅಂತ ಹೇಳುತ್ತಾ ಹಾಗೆಯೇ ಜೇಡರ ದಾಸಿಮಯ್ಯ ತನ್ನ ಕಾಯಕದ ನಿಷ್ಠೆ ಇಲ್ಲದ ಕಾರಣ ಏನಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಹರಿದ ದೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದ ನಾ ಸುಂಕ ಕಂಚಿ, ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತು, ಅಳಿದ ಮನವನ ಭಕ್ತಿ ಇಂತಾಯಿತೋ ರಾಮ. ಮನಸ್ಸು ಕಾನ್ಸಂಟ್ರೇಟ್ ಇಲ್ಲ ಅಂದ್ರೆ, ಏಕಾಗ್ರತೆ ಇಲ್ಲ ಅಂದ್ರೆ ಯಾವ ಕೆಲಸ ಮಾಡಿದ್ರು ಕೂಡ ವ್ಯರ್ಥನೆ ಆಗಿರುತ್ತೆ ಅನ್ನುವಂಥದ್ದನ್ನ ಕಾಯಕದಲ್ಲಿ ವ್ಯರ್ಥ ನಿಷ್ಠೆಯನ್ನ ಇಲ್ಲಿ ಬಹಳ ಸೊಗಸಾಗಿ ವೈಚಾರಿಕ ಹಿನ್ನೆಲೆಯಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ ಅನ್ನುವಂಥದ್ದು. ಕಾಳವೆ ಅನ್ನುವಂತಹ ಯಾವತ್ತಿನ ಶತಮಾನದಲ್ಲಿ 12ನೇ ಶತಮಾನದಲ್ಲಿನೇ ಆಕಿ ಸಿಕ್ಕಂತಹ ಈ ಅನುಭವಜನ್ಯವಾಗಿರ್ತಕ್ಕಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಎಷ್ಟು ಚಂದ ಬಳಸಿಕೆ ಅಂತ ತನ್ನ ಕಾಯಕದಲ್ಲಿ. ಅಂದ್ರೆ ಕೃತ್ಯ ಕಾಯವಿಲ್ಲದವರು ಭಕ್ತರಲ್ಲ ಅಂದ್ಬಿಟ್ಟು, ಕೆಲಸ ಇಲ್ಲದೆ ಇರ್ತಕ್ಕಂತಹ ದೇಹ ಇದ್ದಪ್ಪ ಅಂದ್ರ ಅವರೆಲ್ಲರೂ ಭಕ್ತರೇ ಅಲ್ಲ ಅನ್ನುವಂಥದ್ದು. ನಿಂದಿಸಿಕೊಂಬ ಪ್ರಸಾದ ಪುಣ್ಯ ಪ್ರಸಾದ, ಅವರು ತ್ರಿವಿಧಕ್ಕೂ ಕೂಡ ಇಚ್ಛಿಸರು. ತ್ರಿವಿಧಗಳು ಗುರು, ಲಿಂಗ, ಜಂಗಮ. ಗುರುವಿನ ಮಹತ್ವ ಗೊತ್ತಿಲ್ಲ, ಜ್ಞಾನಿ. ಲಿಂಗದ ಮಹತ್ವ ಗೊತ್ತಿಲ್ಲ, ಜ್ಞಾನದ ಮಾರ್ಗವನ್ನು ತೋರಿಸ್ತಕ್ಕಂಥವನು. ಜಂಗಮದ ಮಹತ್ವ ಗೊತ್ತಿಲ್ಲ, ಸಮಷ್ಟಿ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥವನು. ಇವ್ಯಾವುಗಳು ಗೊತ್ತಿಲ್ಲ ಅಂದ್ರೆ ಹೇಗೆ? ಅಲ್ಲಿ ನಿಂದಿಸಿ ಅವರ ಬಿಟ್ಟಿಲ್ಲ, ಅವರ ಹಿಂದೆ ಕೊಂಡುದು ಅವರ ಮಲಮೂತ್ರ, ತೂಗುರದ ಕೊಳ್ಳಿಯಂತೆ ಇವಾತ ಭಕ್ತನೇ ಅಂತೇಳಿ ಹೇಳ್ತಾ ಹೋಗ್ತಾರೆ. ಈ ರೀತಿಯಾಗಿ ಈ ಕೆಲಸದ ಕಾಯಕದ ಮಹತ್ವದ ಬಗ್ಗೆ ಇಲ್ಲಿ ಮಹಿಳೆ ಎಷ್ಟು ಸೊಗಸಾಗಿ ಹೇಳಿದ್ದು ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರನೇ ಆಚಾರವರಿ, ವಿಚಾರವರಿ, ಜಂಗಮ ಸ್ಥಳ ಲಿಂಗ ಕಾಣಿರಯ್ಯ, ಜಾತಿ ಭೇದವಿಲ್ಲ, ಸೂತಕವಿಲ್ಲ, ಅಜಾತಂಗೆ ಕಾಲವಿಲ್ಲ, ಉಳಿದಂತೆ ನಡೆಯದಿದ್ದರೆ ಕೂಡಲ ಸಂಘ ಮೆಚ್ಚ ಕಾಣಿ. ಅದಕ್ಕೆ ಇಲ್ಲಿ ನುಡಿ ಅನ್ನೋದನ್ನ ತೆಗೆದುಕೊಳ್ಳೋಣ. ನಾವು ಇವತ್ತು ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಸಮಾಜದೊಂದಿಗೆ ಬೆರಿಬೇಕು ಅಂದ್ರೆ ಬಸವೇಶ್ವರರ 2 ವಚನ ಸಾಕು ಅಂತ ಅನಿಸುತ್ತದೆ. ಇರ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನ್ ಮಾಡ್ಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ, ನುಡಿದರೆ ಲಿಂಗ ಮೆಚ್ಚಿ. ಏನ್ ಮಾಡಬಾರ್ದು? ಕಳಬೇಡ, ಕೊಲಬೇಡ, ಮಕ್ಕಳಿಗೆ ಇವೆರಡು ಬಹಳ ಸ್ಪಷ್ಟವಾಗಿ ಗೊತ್ತಂದ್ರ ಅವ್ರ ಸಮಾಜದಲ್ಲಿ ಬಹಳ ಉತ್ತಮ ಬದುಕನ್ನ ನಿರ್ವಹಿಸ್ತಾರೆ ಅನ್ನುವಂಥದ್ದು. ಮಾರಿ ಮಸಣಿ ಎಂಬುದು ಬೇರಿಲ್ಲ ಕಾಣಿರೋ, ಮಾರಿ ಎಂಬುದೇನು? ಕಂಗಳು ತಪ್ಪಿ ನೋಡಿದರೆ ಮಾರಿ, ನಾಲಿಗೆ ತಪ್ಪಿ ನುಡಿದರೆ ಮಾರಿ, ಕೂಡಲ ಸಂಗನ ನೆನಹ ಮರೆತರೆ ಮಾರಿ ಅನ್ನುವಂಥದ್ದು. ಮಾತುಗಳು ಹೆಂಗಿರ್ಬೇಕು ಅನ್ನುವಂಥದ್ದು, ನೋಟ ಹೇಗಿರ್ಬೇಕು ಅನ್ನುವಂಥದ್ದು, ಈ ಪಂಚೇಂದ್ರಿಯಗಳ ಬಗ್ಗೆ ಬಹಳ ಸೊಗಸಾಗಿ ವಚನಕಾರರು ಅರ್ಥೈಸ್ತಾ ಹೋಗ್ತಾರೆ ಅನ್ನುವಂಥದ್ದು. ನಾವಿಲ್ಲೇ ಕೂತಿರ್ತೀವಿ, ನಾವೆಲ್ಲೋ ಯೋಚನೆ ಮಾಡ್ತೀವಿ, ಮನಸ್ಸು ಮರಕಟ್ಟ ಹೋಗ್ಬಿಟ್ಟಿರುತ್ತೆ, ಅದು ಎಲ್ಲೇ ಹೋಗಿ ಮತ್ತೆ ನಾವು ಅದನ್ನು ಹಿಡಿದಿಡಕಂದ್ರ ಸಾಧ್ಯತೆಗಳನ್ನೇ ಇಲ್ಲ ಅನ್ನುವಂಥದ್ದು. ಬಹುಶಃ ಒಂದು ತರಗತಿಯಲ್ಲಿ 250-300 ಹುಡುಗರು ಇದ್ದಾಗ ಅವ್ರ ಮನಸ್ಸು ಹಿಡಿಯೋದೈತಲ್ಲ, ಅಷ್ಟು ಸುಲಭವಾಗಿರ್ತಕ್ಕಂಥ ವಿಚಾರ ಆಗಿರದೆ ಇಲ್ಲ ಅನ್ನುವಂಥ ಪ್ರತಿ ಸಾರಿನ. ಅದಕ್ಕೆ ನಾವು ಸರ್ವಶಿಕ್ಷಣ ಅಭಿಯಾನದ ಅಡಿಯಲ್ಲಿ ನೋಡ್ತಾ ಹೋಗ್ತೀವಿ, ಏಕಮುಖ ಪ್ರಕ್ರಿಯೆ ಮತ್ತು ದ್ವಿಮುಖ ಪ್ರಕ್ರಿಯೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂತೇಳಿ ಒಬ್ಬರ ಹೇಳ್ತಕ್ಕಂಥದ್ದು ಮಕ್ಕಳನ್ನ ಜೊತೆಗೆ ಬೆಳೆಸ್ಕೊಂಡು ಹೋಗ್ತಕ್ಕಂತಹದ್ದು. ಯಾವಾಗ್ಲೂ ನಾವು ದ್ವಿಮುಖ ಪ್ರಕ್ರಿಯೆಯನ್ನು ಮಾಡಿದಾಗ ಮಾತ್ರ ನಾವು ಏನ್ ಹೇಳಿದ್ವಿ ಅನ್ನುವಂಥದ್ದು ಅವ್ರ ನಾಲ್ಗಿಲ್ಲಿ ಆಟೋಮೆಟಿಕ್ ಆಗಿ ಬರ್ಬೇಕಂತ, ಅವಾಗ ಅದು ಅಲ್ಟಿಮೇಟ್ ಆಗಿರ್ತಕ್ಕಂಥ ಬೋಧನೆ
ಆಗಿರ್ತತಿ ಅನ್ನುವಂಥದ್ದು. ಇನ್ನು ಅರ್ಥವಿಲ್ಲದ ಆಚರಣೆಯ ಬಗ್ಗೆ, ಚಿತ್ತಶುದ್ಧ ಇಲ್ಲದೆ ಇರ್ತಕ್ಕಂಥವ್ರ ಬಗ್ಗೆ, ದೇವರು ಯಾರು ಎನ್ನುವುದರ ಬಗ್ಗೆ, ದೇವರ ಕುರುಹಿನ ಬಗ್ಗೆ ಇಲ್ಲಿ ಸಾಕಷ್ಟು ವಚನಗಳನ್ನ ವೈಚಾರಿಕ ಹಿನ್ನೆಲೆಯಲ್ಲಿ ಹೇಳ್ತಾ ಹೋಗ್ತಾರೆ. ನೋಡ್ರಿ ಎಷ್ಟು ಮೌಢ್ಯತೆ ಇದೆ ಅಂದ್ರ ಇವತ್ತಿನ 21ನೇ ಶತಮಾನದಲ್ಲಿ ಒಂದು ಸಣ್ಣ ಪ್ರಶ್ನೆ, ನಾಗರ ಪಂಚಮಿಯನ್ನು ಹೇಗೆ ಆಚರಿಸ್ತೀರಾ? ನಾವು ಬಿಟ್ಟಿಲ್ಲ 5 ತರ ಉಂಡೆ ಮಾಡ್ತೀವ್ರಿ, ಒಂದಲ್ಲ ಕನಿಷ್ಠ ಅಂದ್ರೆ ನಾವು 3 ತರ ಬೇಕು. ನಾಗಪ್ಪ ಹೇಳೇನ, ಶೇಂಗಾ ಉಂಡಿ, ಎಳ್ಳುಂಡಿ. ಅದಕ್ಕೆ ಹೇಳಿದ, ಕಲ್ಲು ನಾಗರ ಕಂಡರೆ ಹಾಲ ನೆರೆಯವರಯ್ಯ, ದಿಡನಾಗರ ಕಂಡರೆ ಉಣ್ಣುವ ಜಂಗಮ ಬಂದರೆ ನಡಿ, ಉಡದ ಲಿಂಗಕ್ಕೆ ಓನವನ. ಹೌದಲ್ಲ? ನಾನ್ ಪ್ರತಿ ಸರಿ ಮಕ್ಕಳಿಗೆ ಕೇಳಿದ ಪ್ರಶ್ನೆ, ಯಾಕೆ ಅದಕ್ಕೆ ಭಾರತ ದೇಶ ಯಾಕೆ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಯಾಕೆ ಸಾಯ್ತಂದ್ರೆ ಇದಕ್ಕೊಂದ ನಿಜ ನೋಡ್ರಿ. ಇವಾಗ ಪ್ರಯಾಗ್ ಹೋಗ್ತಾರೆ, ಹೋಗ್ಬೇಕು, ಅದನ್ನ ಇಲ್ಲೇ ಮಾಡಿದ್ರೆ ಜಾಗೃತರಾಗಿದ್ರೆ ಅವು ತಪ್ಪುಗಳು ನಡೆಯೋದಿಲ್ಲ ಅನ್ನುವಂಥದ್ದು. ಈಗ ಸಣ್ಣದಾಗಿ ಹೇಳೋದಾದ್ರೆ ಅದು ಪಶ್ಚಾತ್ತಾಪ ಅನ್ನೋದು ಇದೆಯಲ್ಲ, ಅದು ಬಹಳ ಬೇಗ ಹೋಗೋದೇ ಇಲ್ಲ. ಅದಕ್ಕೆ ಜೈನ ಧರ್ಮ ಬಹಳ ಸ್ಪಷ್ಟ, ಮನಸ್ಸಿ ಜನ ಮಾಯೆ ವಿಧಿ ವಿಲಾಸನ ನರ ಬೆಳೆಕೊಂಡು ಕೂಗದೇ ನರರಂ ಅಂತೇಳಿ. ಅಂದ್ರೆ ಮನಸ್ಸಿನಾಗೂ ಕೂಡ ಕೆಟ್ಟ ಆಲೋಚನೆ ಇರಬಾರ್ದಂತ ಇತ್ತು ಅಂದ್ರ ಅವ್ರ ಪ್ರಕಾರ 14 ವೃತ್ತಾಂತಗಳನ್ನ ನಾವು ಪಡ್ಕೊಂತೀವಂತ. ನಾಯಾಗಿ, ನರಿಯಾಗಿ, ಕುರಿಯಾಗಿ, ಮರಿಯಾಗಿ. ಈ ವೈದಿಕ ಧರ್ಮದಲ್ಲಿ 7. ಸೊ ಹಾಗಾಗಿನೇ ನಮಗೆ ಒಳ್ಳೇದ್ ಮಾಡಕ್ ಆಗಲ್ಲ ಅಂದ್ರೆ ಕೆಟ್ಟದನ್ನ ಯಾಕೆ ಬಯಸೋದು? ಅದು ನನ್ನ ಸಂಬಂಧನೇ ಇಲ್ಲಲ್ಲ. ಸೊ ಈ ರೀತಿಯಾಗಿ ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತ ಬಲ್ಲರು ಕೂಡಲ ಸಂಗೀತ. ಹೌದಲ್ಲ? ನಾವು ದಸರಿ ಬಂತಂದ್ರ ನನ್ನ ಪ್ರಶ್ನೆ ಮಕ್ಕಳಿಗೆ ಇದೆ, ಈಗ ನೀವೇನ್ ಮಾಡ್ತೀರಿ ದಸರಿ ರಜಂಗ 9 ದಿವಸ ತೆಲಿಗೆ ನೀರ್ ಹಾಕಣದೈತೆ, ಕುಂಕುಮ ಅರಿಶಿನ ಕೈ ಬೆರಳು ನೋಡಂಗ ಇರೋದಿಲ್ಲ ನಮ್ಮ. ಮತ್ತೆ ನಾನು ಅದಕ್ಕೆ ಪ್ರಶ್ನೆ ಕೇಳ್ತೀನಿ, ಅಲ್ಲ ಈ ದಸರಿ ಒಳಗ ಮರ ಯಾಕೆ ಸುತ್ತೀರಿ, ಅದು ಆಟೋತಿಗೆ ಹೋಗಿ ಯಾಕೆ ಸುತ್ತೀರಿ ಅನ್ನೋದು ನನ್ನ ಪ್ರಶ್ನೆ. ಅದಕ್ಕೆ ಇಲ್ಲ ಮಿಸ್, ನಮ್ಮ ಆಂಟೆರು ದೊಡ್ಡಮ್ಮರು ಅಮ್ಮರು ಸುತ್ತಾರ, ನಾವು ಆಗ ಸುತ್ತೀವಿ ಅಂತೇಳಿ ನಾನು ಅದಕ್ಕೆ ಕೇಳಿದೆ. ಈಗ ನೀವು ಸುತ್ತೋದು ಎದಕ್ಕ? ಒಳ್ಳೆ ಗಂಡ ಸಿಗ್ಲಿ, ಡಾಕ್ಟರ್ ಸಿಗ್ಲಿ, ಇಂಜಿನಿಯರ್ ಸಿಗ್ಲಿ, ಮತ್ ಆಂಟೆರೇ ಯಾಕೆ ಸುತ್ತಾರ? ಅವ್ರು ಅನ್ಕೊಂತಿರ್ತಾರ 5 ಸುತ್ತು 3 ಸುತ್ತು ಸುತ್ತಬೇಕಾದ್ರೆ ನಾ ಕೇಳಿದ್ದೇನು ಕೇಳಿದ್ದೇನು ಆದ್ರೆ ವಾಸ್ತವದಲ್ಲಿ ತೆಗೆದುಕೊಂಡಾಗ ಈ ಬನ್ನಿ ಮರದಲ್ಲಿರ್ತಕ್ಕಂಥ ತಾಯಿ ಬೇರಿನಲ್ಲಿ ಹೊರಹೊಮ್ಮತಕ್ಕಂಥ ಆಕ್ಸಿಜನ್ ಇದೆಯಲ್ಲ, ಅದು ಹೆಣ್ಮಕ್ಳು ಗರ್ಭಕೋಶದಲ್ಲಿ ಕ್ಯಾನ್ಸರ್ ಅನ್ನ ತಡೆಗಟ್ಟತಕ್ಕಂಥದ್ದು ಶಕ್ತಿ ಐತಿ. ಆ ಕಾರಣಕ್ಕೋಸ್ಕರ ಆ ಟೈಮ್ನಾಗ ಹೋಗ್ಬೇಕು ಅನ್ನುವಂಥದ್ದು. ಆದ್ರೆ ನಾವ್ ಹಂಗ್ ಮಾಡಲ್ಲ, ಅವ್ರೇನ್ ಮಾಡ್ತಾರ, ನಾವ್ ಅದನ್ನ ಮಾಡ್ತಕ್ಕಂಥದ್ದು. ಹೀಗೆ ಕಲ್ಲು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿರ್ತಕ್ಕಂಥ ದೇವರು ದೇವರು. ಸೇತುಬಂಧ, ರಾಮೇಶ್ವರ, ಕಾಶಿ, ಕೇದಾರ ಮೊದಲಾದ ಪುಣ್ಯ ತೀರ್ಥಗಳೆಲ್ಲ ದೇವರು ದೇವರಲ್ಲ. ತನ್ನ ತಾನು ತಿಳಿದಡೆ ತಾನೇ ದೇವ, ಅಪ್ರಮಣ ಕೂಡಲ ಸಂಗಮ ದೇವ. ನಾನೇ ದೇವರು, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ. ಇದೇ ಅಂತರಂಗ ಶುದ್ಧಿ, ಇದೇ ಭಜನೆ. ಬಹುಶಃ ನಾನಂತರೂ ಯಾವ್ದಾದ್ರು ಒಂದು ಬಂಧನಕ್ಕೊಳಗಾಗಿ ನಾನು ದೇವಸ್ಥಾನಗಳಿಗೆ ಹೋಗ್ತೀನಿ ಹೊರತು ಇನ್ ಯಾವ ಕಾರಣಕ್ಕೂ ನಾನು ಹೋಗೋದಿಲ್ಲ. ನನಗೆ ಎಲ್ಲಿ ಊಟ ಸಿಗ್ತೈತಪ್ಪ, ಮಕ್ಳಿಗೆ ಪಾಠ ಮಾಡಿದ್ರು, ನನಗ್ ದೇವ್ರು ಯಾರಪ್ಪ, ಅವ್ರ ನನಗ್ ದೇವ್ರು, ಅಷ್ಟಷ್ಟ ನಾನು ಮಾಡೋದು. ನಾನು ಇರೋದ್ ಹೆಂಗ, ನಾನು ನುಡಿಯೋದು ಹಂಗೆ, ಭಯದಿಂದ ಭಕ್ತಿ. ಈ ರೀತಿಯಾಗಿ ಇರ್ತಕ್ಕಂಥದ್ದು. ತನ್ನ ತಾನು ಅರಿಯದೆ ಗುರು ಅನ್ನುವಂಥದ್ದನ್ನು ಮುಗ್ಧ ಜನರನ್ನ ವಂಚಿಸ್ತಕ್ಕಂತಹ ಕಾಲಘಟ್ಟದಲ್ಲಿ ಇಂತಹ ವಚನಗಳು ಜ್ಞಾನವನ್ನ ಮತ್ತು ಸಮಾಜ ಸುಧಾರಣೆಯನ್ನ ಮಾಡಿದ್ವು ಅನ್ನುವಂಥದ್ದು. ನೋಡಿ, ಮಣಿಯ ನೆನೆಸಿ ಕಾಲ ಕಳೆಯಬೇಡಿ, ಕಣಿಯ ಪೂಜಿಸಿ ದಿನ ಕಳೆಯಬೇಡಿ, ಕ್ಷಣವಾದ್ರೂ ಆಗಲಿ ನಿಜ ನೆನಹ ಸಾಕು, ಬೆಂಕಿಯಲ್ಲಿನ ಗುಣ ಬಿಸಿ ನೀರಿಗೂ ಉಂಟೆ ಗುಹೇಶ್ವರ. ಸೊ ಈ ರೀತಿಯಾಗಿ ನಾವು ಓಂ ಜಪ ತಪ ಅವು ಯಾವಗಳಿಂದನೂ ದೇವರು ಒಲಿಯಲ್ಲ ರೀ. ನಾವು ಮಾಡ್ತಕ್ಕಂತಹ ಏನ್ ಕೆಲಸ ಇದೆ, ಪಾಪ ಪುಣ್ಯ ಅವ್ರಿಗೆ ಸಿಗ್ತೈತಿ ಇವ್ರಿಗೆ ಸಿಗ್ತೈತಿ, ನೋ ಅಷ್ಟು ದೂರ ಹೋಗಕ್ ಚಾನ್ಸಸ್ಸೇ ಇಲ್ಲ. ಅಲ್ಲಿಗೆ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅಲ್ಲೇ ಡ್ರಾ ಅನ್ನುವಂಥದ್ದು. ಮತ್ತೆ ಅದನ್ನ ಕ್ಯಾರಿ ಮಾಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಕೇರ್ ಕಥಮ್ ನಾಟಕ ಬಂದ್ ಅಲ್ಲಿಗೆ ಮುಗಿದು ಹೋಗ್ಬಿಡ್ತದೆ, ಮತ್ತೆ ಅದು ಇನ್ನೊಬ್ರಿಗೆ ಹೋಗಕ್ಕ
ಸಾಧ್ಯತೆನೇ ಇಲ್ಲ ಅನ್ನುವಂಥದ್ದು. ಇನ್ನು ವೈಚಾರಿಕ ಹಿನ್ನೆಲೆಯಲ್ಲಿ ಬಹಳ ಸೊಗಸಾಗಿ ಇರ್ತಕ್ಕಂಥ ವಚನ ಸಾರ್ ಹೇಳಿದ್ದನ್ನೇ ನಾನು ಮತ್ತೆ ಅದನ್ನು ತಗೊಂತೀನಿ. ಜಗದಗಲ ಮಿಗಿಲಗಲ ಮುಗಿಲಗಲ ಪಾತಾಳದಿಂದ ತತ್ತ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ಶ್ರೀಮುಕುಟ ಅಗಮ್ಯ ಅಗೋಚರ ಅಪರಿಮಾಣ ಲಿಂಗವೇ ಎನ್ನಕ ಸ್ಥಳದಲ್ಲಿ ಬಂದು ನಾವೆಲ್ಲ ಅನ್ಕೊಂಡ್ವಿ ಸಮಾನತೆಯನ್ನ ತೋರಿಸಿದ್ರು, ಎಡಗೈಯಲ್ಲಿ ಲಿಂಗ ಇಟ್ಕೊಂಡ್ರು, ಹಂಗಾಗಿ ನಾವೆಲ್ಲರೂ ಒಂದೇ. ಅದ್ರ ವೈಚಾರಿಕ ಹಿನ್ನೆಲೆ ಏನಿದೆ ಅನ್ನುವಂಥದ್ದು, ವಿಜ್ಞಾನ ಇದ್ರ ಐತಿ ಅನ್ನೋದಕ್ಕೆ ಬ್ರಹ್ಮಾಂಡ ನಮಗೊಂದು ಭೂಮಿ ಅಷ್ಟ ಗೊತ್ತಿರಲಿ, ಆದ್ರೆ ಇನ್ನು ಎಷ್ಟೋ ಗ್ರಹಗಳಿದಾವ, ಅಲ್ಲಿ ಜೀವಿಗಳಿದಾವ ಇಲ್ಲ ಅಂತ ನಮಗೇನಾದ್ರು ಗೊತ್ತೈತಾ? ಇಲ್ಲ. ಅವು ಕೂಡ ಎಲ್ಲೆದಾವ? ನಮ್ಮ ಕೈಯಾಗ. ಅದು ನಿಜವಾಗಿರ್ತಕ್ಕಂತಹ ದೇವರು ಅನ್ನುವಂತಹದನ್ನ ಬಹಳ ಸುಸ್ಪಷ್ಟವಾಗಿ ಹೇಳ್ತಾರೆ. ನೋಡ್ರಿ, ಈ ಪಂಚಭೂತಗಳದವಲ್ಲ ಯಾವ್ಯಾವು? ಗಾಳಿಯ ತರಂಗಗಳು ಯಾವ ಆಕಾರದಲ್ಲಿದ್ದಾವೆ? ಗೋಲಾಕಾರದಲ್ಲಿ. ಬೆಂಕಿಯ ಜ್ವಾಲೆ ಯಾವ ಆಕಾರದೈತಿ? ವೃತ್ತಾಕಾರದಲ್ಲಿದೆ. ಇನ್ನು ನೀರಿನ ಅಲೆಗಳು ಯಾವ ಆಕಾರದ ಐತಿ? ಅದು ವೃತ್ತ. ಭೂಮಿ ಯಾವ ಆಕಾರದಾಗೈತಿ? ವೃತ್ತ. ಇವನ್ನೆಲ್ಲವನ್ನು ನಿನ್ನ ಅಂಗೈನಾಗ ಇಟ್ಕೊಂಡಿಯಲ್ಲ, ಅದು ಒಂದು ಸುಮ್ಮನೆ, ಅದು ಕುರು ಅಷ್ಟೇ, ಅದು ಚಿಹ್ನೆ ಅದು. ಸೊ ಅವು ಅದನ್ನ ನಿನ್ನ ಕಾಣ್ಲಿಕ್ಕೆ ಅದು ಒಂದು ಏಕಾಗ್ರತೆಯನ್ನ ಪಡ್ಕೊಳ್ಲಿಕ್ಕೆ ಇರ್ತಕ್ಕಂತಹ ವಸ್ತು. ಅದನ್ನ ಬಿಟ್ಟು ಇನ್ನೊಂದು ಬಂತು, ಪ್ರಾಣಲಿಂಗವನ್ನು ಪೂಜಿಸ್ರಿ ಅಂತೇಳಿ. ಇಷ್ಟಲಿಂಗನೇ ಬೇಡ, ಪ್ರಾಣಲಿಂಗ ಪೂಜಿಸ್ರಿ ಅಂತೇಳಿ. ಅಂದ್ರೆ ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಮಧ್ಯವರ್ತಿ ಇಲ್ಲ, ಹೆಣ್ಣಿಲ್ಲ, ಗಂಡಿಲ್ಲ, ಆವರಣ ಇಲ್ಲ, ಅಲಂಕಾರ, ನಿರಾವರಣ. ಸೊ ಇದಕ್ಕೆ ತೃಪ್ತಿಯಾಗ ನಾವು ಬದುಕದೇ ಇಲ್ಲ. ಕಣ್ಣಿಗೆ ತೃಪ್ತಿಯಾಗಂಗ್ ಬದುಕ್ತೀವಿ, ಕಿವಿಗೆ ತೃಪ್ತಿಯಾಗಂಗ್ ಬದುಕ್ತೀವಿ, ನಾಲ್ಗಿಗೆ ತೃಪ್ತಿಯಾಗಂಗ ನಾವು ಬದುಕ್ತೀವಿ. ಸೊ ಅದಕ್ಕೆ ಇಷ್ಟು ಚಂದ ಹೇಳಿದ್ರು. ಜಗದಗಲ್ಲ ಇಡೀ ಪಂಚಭೂತಗಳ ಬ್ರಹ್ಮಾಂಡವನ್ನ ನಿನ್ ಕೈಯಾಗ ಇಟ್ಕೊಂಡು ಯಾಕ ಬೆಟ್ಟಕ್ಕೆ ಹೋಗಿ ನಾವು ವೆಂಕಟೇಶಕ್ಕೆ ಹೋಗ್ಬೋದು, ಘಾಟ್ ಸೆಕ್ಷನಿಗೆ ಹೋಗಿ ಮಂಜುನಾಥನ ಯಾಕೆ ಕಾಣ್ಬೋದು? ಎಲ್ಲ ಇಲ್ಲೇ ಅದನ್ನಲ್ಲ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿನೇ. ಅದಕ್ಕೆ ಕಾಯಕಕ್ಕೆ ಅವ್ರು ಎಷ್ಟು ಹೊತ್ತನ್ನ ನೀಡಿರು ಅನ್ನುವಂಥದ್ದು. ಇನ್ನು ವೈಚಾರಿಕ ದೃಷ್ಟಿಕೋನದಲ್ಲಿ ಈ ತಪಸ್ಸು ಮತ್ತು ಸನ್ಯಾಸವನ್ನ ವಚನಕಾರರು ಬಂಧನ ಅಂತ ಹೇಳ್ಬಿಟ್ರು. ತಪಸ್ಸು ಮತ್ತು ಸನ್ಯಾಸವನ್ನ. ಅದಕ್ಕೆ ಸನ್ಯಾಸ ಸಂಸಾರಕ್ಕೆ ವಿರುದ್ಧವಾದ ಅಲ್ಲ. ಸತಿಪತಿ ಒಂದಾದ ಭಕ್ತಿ ಹಿತವಾಗಿರುತ್ತದೆ ಶಿವನ್ಗೆ. ಸನ್ಯಾಸ ಅಂತೇಳಿ ಕಾಡಿಗೆ ಹೋಗಿ ನಾವು ದೇಹದಂಡನೆ ಮಾಡ್ತಕ್ಕಂಥದ್ದು ಅಲ್ಲ. ಹಾಗಾಗಿ ಏನು ಮುಖ್ಯ? ಚಿತ್ತ ಮುಖ್ಯ. ನಮ್ಮ ಯೋಚನೆ ಐತಲ್ಲ, ನಮ್ಮ ಆಲೋಚನೆ ಐತಲ್ಲ, ಇದು ಬಹಳನೇ ಮುಖ್ಯ ಅನ್ನುವಂಥದ್ದನ್ನ ದಾಸಿಮಯ್ಯನವರು ಚಿತ್ತ ಸಮಾಧಾನ ಉಳ್ಳವರಿಗೆ ಅನ್ನುವಂತಹ ವಚನ ಹೇಳೋದ್ರ ಮೂಲಕ ಈ ರೀತಿಯಾಗಿ ಚಿತ್ತ ಸ್ಥಿತಿಯನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಎನ್ನ ಚಿತ್ತ ಅತ್ತಿಯ ಅಣ್ಣಿಯ ನೋಡಯ್ಯ ವಿಚಾರಿಸಿದೊಡೆ ಪ್ರಪಂಚದ ಡಂಪಿನಲ್ಲಿ ಎನ್ನನ್ನೂ ಕುರುಹು ಮಾಡಿ ನೀವಿರಿಸಿದಿರಿ. ಹಾಗಾದ್ರೆ ಎಲ್ಲಿ ಕೆಟ್ಟದೈತಿ? ನಮ್ಮ ಆಲೋಚನೆನೇ ಕೆಟ್ಟದೈತಿ. ಅದನ್ನೇ ಸರಿಯಾಗಿಲ್ಲ ಅಂದ್ರೆ ನಾವ್ ಯಾಕ ನಾವೇ ಗಾಜಿನ ಮನೆಗೆ ನಿಂತ್ಕೊಂಡು ಇನ್ನೊಂದು ಗಾಜಿನ ಮನೆಗೆ ಕಲ್ಲೊಡಿತೀವ ಅಂದ್ರ ಇದು ಎಷ್ಟು ಸರಿ ಅನ್ನುವಂಥದ್ದು. ಹಾಗೇನೆ ಇಲ್ಲಿ ಅಕ್ಕನ ಹೇಳ್ತಾ ಹೋಗ್ತಾಳೆ, ಚಿತ್ತ ಸಮಾಧಾನ ಉಳ್ಳರಿಗೆ ಮಠ ಬೇಕಾ? ಚಿತ್ತ ಸಮಾಧಾನ ಉಳ್ಳರಿಗೆ ಪರ್ವತ ಬೇಕಾ? ಚಿತ್ತ ಸಮಾಧಾನ ಉಳ್ಳವರಿಗೆ ಜನ ಬೇಕಾ? ಚಿತ್ತ ಸಮಾಧಾನ ಉಳ್ಳವರಿಗೆ ನಿರ್ಜನ ಬೇಕಾ? ಯಾವುದು ಬೇಕಾಗಿಲ್ಲ. ಹೌದಾ? ನಾವು ಶಾಲೆಗೆ ಓದಿದ್ರೆ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೋಗ. ನಾವು ಕೆಟ್ಟದನ್ನ ಬಿಡ್ಬೇಕು, ನಾವು ಎಲ್ಲೆಲ್ಲೋ ಹೋಗ್ಬೇಕಾಗಿಲ್ಲ. ಒಳ್ಳೆದನ್ನ ಕಲಿಯಕ್ಕೂ ಕೂಡ ನಾವು ಎಲ್ಲೆಲ್ಲೋ ಆಗಿಲ್ಲ. ನಮ್ಮಲ್ಲಿನೇ ಎಲ್ಲವೂ ಇದೆ ಅನ್ನುವಂಥದ್ದು. ಅದಕ್ಕೆ ಬಸವಣ್ಣ ಅವರು ಹೇಳ್ತಾ ಹೋಗ್ತಾರೆ, ವೇದಕ್ಕೆ ಒಡೆಯ, ಶಾಸ್ತ್ರಕ್ಕೆ ಇಗಳನ್ನಿಕ್ಕುವೆ, ತರ್ಕ ಬೆನ್ನ ಬಾರನೇರುವೆ, ಆಗಮದ ಮೂಗ ಕೊಯ್ಯುವೆ, ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ ಅಂತೇಳಿ ಈ ರೀತಿಯಾಗಿ ಅಂಧಕಾರದ ವಿರುದ್ಧ, ಶ್ರೇಣೀಕೃತ ಸಮಾಜದ ವಿರುದ್ಧ, ವರ್ಣ ವ್ಯವಸ್ಥೆಯ ವಿರುದ್ಧ ಇವರು ಪ್ರಶ್ನಿಸ್ತಕ್ಕಂಥದ್ದು ಮತ್ತು ತಿದ್ದಲಿಕ್ಕೆ ಶ್ರಮಿಸಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಇನ್ನು ವಚನಕಾರರು ಈ ಸಂಘ ಜೀವಿಗಳ ಬಗ್ಗೆ ಬಹಳ ಚಂದ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಎಷ್ಟು ವೈಚಾರಿಕತೆ ಇದೆ ಎನ್ನುವಂಥದ್ದು. ಕಾಗೆ ಒಂದಗಳ ಕಂಡರೆ ಕರೆಯದೇ ಕೋಳಿ ತನ್ನ ಗುಟಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಹಾಗೆ ಕೋಳಿಗಿಂತ ಕಷ್ಟ. ನಾವೆಲ್ಲರೂ ಸಂಘಜೀವಿಗಳು, ಒಬ್ಬೊಬ್ಬರು ಒಂಟಿಯಾಗಿ ನಾವು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಅದನ್ನ ನಾವು ಈ ಪಕ್ಷಿ ನೋಡಿ ಕರಿಬೇಕಾಗ್ತ ಅನ್ನುವಂತಹದ್ದನ್ನ. ಯಾಕಂದ್ರೆ ವಿಚಾರಶೀಲವಾಗಿರ್ತಕ್ಕಂಥವ್ರು ನಾವುಗಳು ಹಂಚಿ ತಿಂತಕ್ಕಂತಹ ಕಾಯಕದ ಮೂಲಕ ನಾವು ಎಷ್ಟು ಬೇಕೋ ಅಷ್ಟನ್ನ ದುಡ್ದು ಉಳಿದದನ್ನ ಯಾಕೆ ಇಲ್ದರಿ ಕೊಡೋದಿಲ್ಲ, ಹಾಗಾಗೋದಿಲ್ಲ. ನಾವು ಮಾತ್ರ ಬೆಳಿಬೇಕು ಅನ್ನುವಂಥ ಮನಸ್ಥಿತಿನ ಬಿಡಬೇಕು ಅನ್ನುವಂಥದ್ದನ್ನ ಇಲ್ಲಿ ವಚನಕಾರರು ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದು.
ದೇಹವನ್ನೇ ದೇಗಲವಾಗಿಸಿಕೊಂಡಿರ್ತಕ್ಕಂತಹ ವಚನಕಾರರು ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಬಹುಶಃ ನೀವೆಲ್ಲ ಹೇಳಿದ ಹಾಗೇನೆ ಉಳ್ಳವರು ಶಿವಾಲಯ ಮಾಡುತ್ತಾರೆ ಅನ್ನುವಂಥದ್ದು. ಅದಕ್ಕೆ ಅಲ್ಲಮಪ್ರಭುರು ಹೇಳ್ತಾ ಹೋಗ್ತಾರೆ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನ್ನೇಕೆ ಸಲಹೆ, ಹಸಿದಾಗ ಓಗರವನ್ನಿಕ್ಕುವೆ, ಆರೈದು ಒಂದು ಕುಡಿತೆ ಉದಕವನ್ನೀವೆ, ನಾ ದೇವ ಕಾಣ ಗುಹೇಶ್ವರ. ಹಾಗೇನೆ ನಾವು ದಾಸಿಮಯ್ಯನವ್ರದ್ದು ನೋಡೋದಾದ್ರೆ ಒಡಲುಗೊಂಡವ ಶಿವ, ಒಡಲುಗೊಂಡವ ಶಿವ, ಒಡಲುಗೊಂಡ ನೋಡ ರಾಮನಾಥ ಅನ್ನುವಂಥದ್ದು. ನೆನೆದರೆ ನೆನೆಯದು, ಮರೆತರೆ ಮಾಡದು, ಉರುಳಿಲ್ಲ ಸುರುಳಿಲ್ಲ ಲಿಂಗವೇ, ತನ್ನ ಕಾಲ ತೊಳೆದ ಬಳಿಕ ಲಿಂಗಕ್ಕೆ ಮಜ್ಜನವ ಮಾಡೋದು, ತಾನು ಲಿಂಗವೋ ಲಿಂಗವೋ. ಎಷ್ಟು ಅರ್ಥ ಐತಿ ಅಂದ್ರೆ, ಕುರುಡು ಆಚರಣೆಗಳನ್ನ, ಅರ್ಥವಿಲ್ಲದ ಉಪಯೋಗದೇ ಇಲ್ಲಿರ್ತಕ್ಕಂತಹ, ತಿಳಿದುಕೊಳ್ಳದ ಜನರನ್ನ ಬಡಿದೆಬ್ಸ್ತಕ್ಕಂತಹ, ಕಣ್ತೆರೆದಿರ್ತಕ್ಕಂತಹ, ಬೆಳಕನ್ನ ಬಿಂಬಿಸ್ತಕ್ಕಂತಹ, ಬೆಳಕನ್ನ ರೂಪಿಸಿರ್ತಕ್ಕಂತಹ, ಅಮೃತ ಹಣ್ಣುಗಳನ್ನು ಉಳಿಸಿರ್ತಕ್ಕಂತಹ ವಚನಕಾರರ ಒಂದು ಆಧ್ಯಾತ್ಮಿಕ ಬದುಕಿದೆಯಲ್ಲ, ಅದು ಅಮೋಘ ಆಗಿರ್ತಕ್ಕಂತಹದ್ದು. ಇಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಕಾಯಕಕ್ಕೆ ಇಲ್ಲಿ ಮೂಲಭೂತವಾಗಿ ಅರ್ಹತೆನ ಅವರು ನೀಡಿದ್ರು ಅನ್ನುವಂಥದ್ದನ್ನ. ಅದಕ್ಕೆ ಹೇಳ್ತಾ ಹೋದ್ರು, ಲೋಕದ ಡೊಂಕ ನೀನೇಕೆ ತಿದ್ದುವೆ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳೋವರ ಮೆಚ್ಚ ಕೂಡಲ ಸಂಗಮದ. ಅದಕ್ಕೆ ಈ ನಮ್ಮ ದೇಹನ ಮರೆಯಕ್ಕ ಗುರು ಕೊಟ್ಟ, ತನುವ ಮರೆಯಲು ಗುರುವ ತೋರಿ, ಮನವ ಮರೆಯಲು ಲಿಂಗವ ತೋರಿ, ಧನವ ಮರೆಯಲು ಜಂಗಮ ತೋರಿ, ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಆಶಾಯಿನರ ಕಂಡು ನಾಚಿಕೆಯಾಗಿತ್ತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಎಂಬುದು ಗಟ್ಟಿವಾಳಯ್ಯ ಈ ವಚನವನ್ನು ಹೇಳ್ತಾ ಹೋಗ್ತಾನೆ. ನಮ್ಮನ್ನ ನಾವು ಮರಿಬೇಕಂದ್ರೆ ಇವಾಗ ಹಂಗಿಲ್ಲ, ಮೇಷ್ಟ್ರು ದುರ್ಗುಟ್ಕೊಂಡ ನೋಡಂಗಿಲ್ಲ, ದೊಡ್ಡ ಕಷ್ಟ ಅದು, ಗದರ್ಸಂಗೆ ಇಲ್ಲ. ಅಲ್ಲೇ SDMC ಇನ್ನೊಂದು ಮತ್ತೊಂದು ಅಲ್ಲೇ ಶಾಲೆ ಮುಂದೆ ಬಂದು ನಿಂತು ಬಿಟ್ಟಿರ್ತಾರೆ. ನನಗೆ ಬಹಳ ವಿಪರ್ಯಾಸ ಅನಿಸ್ತದೆ. ಮೇಷ್ಟ್ರು ಮೊಟ್ಟೆ ಸಂಖ್ಯೆ, ಚಿಕ್ಕಿ ಸಂಖ್ಯೆ, ಬಾಳೆಹಣ್ಣು ಇವನ್ನ ಅದನ್ನ ನಾನು ವಾಸ್ತವವಾಗಿ ಅನುಭವಿಸ್ಬಿಟ್ಟು 3 ಗಂಟೆ ಆಗಿರ್ತೈತ್ರಿ, ಇನ್ನು ಅದನ್ನ ತಿಕ್ತಾನೆ ಇರ್ತಾರೆ. ಅದೇ ಅವ್ರು ಸರ್ಕಾರಿ ಶಾಲೆ ಮಾರ್ಕ್ಸ್ನಲ್ಲಿ ಇರ್ತಕ್ಕಂಥ ನಾಲೆಡ್ಜ್ ಅಲ್ಟಿಮೇಟ್, ಅದಕ್ಕೆ ಅವಕಾಶನೇ ಇಲ್ಲ ರೀ. ಇವತ್ತು ಅವಕಾಶನೇ ಇಲ್ಲ. ನಾನು ಕೇಳಿದಂತ ರೀತಿಯಲ್ಲಿ ಸರ್ಕಾರಿ ಶಾಲೆ ಇರ್ತಕ್ಕಂಥ ಟೀಚರ್ ಅಲ್ಲಿ ಇರ್ತಕ್ಕಂಥ ಜ್ಞಾನದ ಪ್ರಸಾರ ಆಗ್ತಿಲ್ಲ. ಇವತ್ತು ಮಕ್ಕಳು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇಲ್ಲ, ವ್ಯವಸ್ಥೆ ಆಗಿರೋದ್ರಿಂದ ಅದನ್ನ ನಾವು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ. ಇನ್ನು ಸ್ತ್ರೀಯರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ 12ನೇ ಶತಮಾನ ಕಾಲಘಟ್ಟದಲ್ಲೇ ಕೊಟ್ಟಿದ್ರು ಅನ್ನುವಂಥದ್ದು. ಅದಕ್ಕೆ ಅಕ್ಕನ ವಚನದಲ್ಲಿ ಹೇಳ್ತಾ ಹೋಗ್ತಾಳೆ, ಈ ಗೂಗೆ ಕಣ್ಣ ಕಾಣಲರಿಯದೆ ರವಿಯ ಬೈದುತ್ತು, ಕಾಗೆ ಕಣ್ಣ ಕಾಣಲರಿಯದೆ ಶಶಿಯ ಬೈದಿತ್ತು, ಕುರುಡ ಕಣ್ಣ ಕಾಣಲರಿಯದೆ ಕನ್ನಡಿಯ ಬೈದ, ಇವರ ಮಾತೆಲ್ಲವೂ ಸಹಜವೇ. ನರಕ ಸಂಸಾರದಲ್ಲಿ ದುಃಖ ನೋವುಗಳು ಉಂಟು, ಆದರೆ ಶಿವನಿಲ್ಲ, ಮುಕ್ತಿ ಇಲ್ಲ, ಹುಸಿ ಎಂದಡೆ ನರಕದಲ್ಲಿಕ್ಕದೇ ಬಿಡುವನೇ ಚನ್ನಮಲ್ಲಿಕಾರ್ಜುನ. ಅದಕ್ಕೆ ಈಗ ಇದು ನೋಡಿ, ಹಗಲು ಮತ್ತು ರಾತ್ರಿ ಒಂದು ಬೆಳಿಗ್ಗೆ ಹೊತ್ತು ಕಣ್ಕಾಣಲ್ಲ, ಆದ್ರೆ ನಮಗೆ ಇಡೀ ಜಗತ್ತೆಲ್ಲ ಬೆಳಕೈತಿ, ಆದ್ರೆ ನಮ್ಮ ಅಂತರಂಗ ಏನಾಗೈತಿ, ಕತ್ಲಿತನ ಐತಿ ಅನ್ನುವಂಥದ್ದು. ಅದಕ್ಕೆ ನಾವು ಮಾತನಾಡ್ತಕ್ಕಂಥ ಮಾತು ಮಧುರವಾಗಿರ್ಬೇಕು ಅನ್ನುವಂಥದ್ದು. ಯಾರ ಹಿಂಗೆ ಒಂದು ಸಾರಿ ನಾನು ಯಾವುದೋ ಒಂದು ಕೆಲ್ಸಕ್ಕೆ ಹೋಗಿದ್ದೆ, ಇವನ್ ಫೋನ್ ಮಾಡಿದ, ನಾನು ಪಿಕ್ ಮಾಡಲಿಲ್ಲ. ಮಾರನೇ ದಿವಸ ಬಂದು ಯಾಕೆ ಪಿಕ್ ಮಾಡಲಿಲ್ಲ ಅಂತ ಗದರ್ಸ ಫೋನಿಗೆ ಹೆಂಗ್ ಬೇಕು ಹಂಗ ಮಾತಾಡಿದೆ. ನಾನು ಫೋನ್ ಸುಮ್ಮನೆ ಇಟ್ಬಿಟ್ಟೆ. ಆಮೇಲೆ ಯಾಕೆ ನೀವು ಫೋನ್ ಪಿಕ್ ಮಾಡಲಿಲ್ಲ ಅಂದರೆ ನಾನು ಒಂದ ಮಾತು ಹೇಳಿದೆ, ಸ್ವಲ್ಪ ಮಧುರವಾಗಿ ಮಾತಾಡೋದು ಕಲೀರಿ ಅಂತ. ಸುಮ್ಮನೆ ಹೋದಾತ. ಫೋನ್ ಇರೋದು ಎದಕ್ಕ, ನಾನು ಅವಾಗ ಭಾವನೆಗಳನ್ನ ಮನಸ್ಸುಗಳ ಮೂಲಕ ಅರ್ಥ ಮಾಡ್ಕೊಂತಂದ್ರಿ. ಒಂದು ಕಾಲದಲ್ಲಿ ಮನಸ್ಸುಗಳ ಮೂಲಕ ಭಾವನೆಗಳನ್ನ, ಇವತ್ತೆಲ್ಲ ಬೆರಳಿನ ತುದೇಗದವು. ಆ ಕ್ಷಣಕ್ಕನೆ ಐ ಆಮ್ ಹ್ಯಾಪಿ ಅಂತ ಹಾಕ್ತಾರ ಸ್ಟೇಟಸ್. ಒಂದು ಅರೆಕ್ಷಣ ಆದ ತಕ್ಷಣ ಐ ಆಮ್ ಸ್ಯಾಡ್ ಅಂತ ಹಾಕ್ತಾರ. ಎಲ್ಲಿ ಭಾವನೆಗಳಿಗೆ ಇವತ್ತು ಅರ್ಥನೇ ಇಲ್ಲ ಅನ್ನುವಂಥದ್ದು. ಭಾವನೆಗಳನ್ನೇ ನಾವು ಮಾರಾಟಕ್ಕೆ ಇಟ್ಟಿವ ಅನ್ನೋದಾದ್ರೆ ಎಂಥ ವಿಪರ್ಯಾಸದ ಸಂಗತಿ ಇವತ್ತಿಂದು ಅನ್ನುವಂಥದ್ದು. ಅದಕ್ಕೆ ನಾವು ಬಂದಂತರನ್ನ ಬಂದ್ರಿ ಕೂಡ್ರಿ ಅನ್ನೋದಿಲ್ಲ. ಇವತ್ತಿನ ಮಕ್ಕಳು ಮೊಬೈಲ್ಗೆ ಮುಳುಗಿಬಿಟ್ಟಿರ್ತಾರ. ಅದಕ್ಕೆ ಏನು ಬಂದಿರಿ ಅದಳು ಬಿದ್ದೀರಿ ಎಂದಡೆ ನಿಮ್ಮ ಸಿರಿ ಹಾರಿ ಹೋಗೋದು, ಇವನ್ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಫಸ್ಟ್. ಹೌದಾ, ಯಾರು ಬಂದ್ರು ಅಂತ ಗೊತ್ತಿಲ್ಲ, ಯಾರು ಹೋದ್ರು ಗೊತ್ತಿಲ್ಲ, ಇವ್ರು ನಮ್ಮ ಸಂಬಂಧಿಕರು ಅಂತ ಗೊತ್ತಿಲ್ಲ, ಇವ್ರು ಬಂಧು ಬಳಗ ಅಂತ ಗೊತ್ತಿಲ್ಲ, ಏನಿಲ್ಲ. ಅವ್ರಿಗೆ ಫೋನ್ ಇದ್ಬಿಟ್ಟು ಪ್ರಪಂಚನೇ ಇದ್ದಂಗ ಅನ್ನುವಂಥದ್ದನ್ನ.
ಅದಕ್ಕೆ ಅಲ್ಲಮರವರು ಇನ್ನು ಹೆಣ್ಣಿನ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಹೇಳ್ತಾ ಹೋಗ್ತಾರೆ. ಹೆಣ್ಣಾಗಿ ಸತ್ತವರು ಕೋಟಿ ಜನ, ಮಣ್ಣಾಗಿ ಸತ್ತವರು ಕೋಟಿ ಜನ, ಒನ್ನಿಗಾಗಿ ಸತ್ತವರು ಕೋಟಿ ಜನ, ಗುಹೇಶ್ವರ ನಿಮಗಾಗಿ ಸತ್ತವರನ್ನ ಹೌದಲ್ಲ. ಯುದ್ಧ ಯಾವುದು? ರಾಮಾಯಣ, ರಾಮ ರಾವಣನ ಕೊಲ್ಲದ್ರ ಮೂಲಕ, ಅಲ್ಲಿ ಹೆಣ್ಣಿಗೋಸ್ಕರ. ಇನ್ನು ಕುರುಕ್ಷೇತ್ರ ಭೂಮಿಗೋಸ್ಕರ. ಇನ್ನು ಒನ್ನಿಗಾಗಿ ಸತ್ತನು ಅಶೋಕ ಕಳಿಂಗ ಯುದ್ಧದ ಮೂಲಕ. ಹಿಂಗೆ ಇವೆಲ್ಲದಕ್ಕೆ ಕಾರಣ ಏನಪ್ಪಾ? ಆಸೆ. ಆಸೆ. ಅದಕ್ಕೆ ಹೆಣ್ಣು ಮಾಯೆ ಅಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೇನೆ ಹೀಗೆ ಈ ರೀತಿಯಾಗಿ ವಚನಕಾರರು ಸಾಕಷ್ಟು ವಚನಗಳನ್ನ ನೀಡಿದ್ರು. ನನ್ನ ಬುದ್ಧಿಗೆ ಅಥವಾ ನನ್ನ ಓದಿಗೆ ನಿಲುಕಿದಷ್ಟು ನಾನು ಹೇಳಿದ್ದೀನಿ. ನುಡಿದ್ದೇ ವೇದವಾಯಿತು ಲಿಂಗವಂತನಿಗೆ, ನೆಟ್ಟಿದ್ದೇ ಆದಿಯಾಯಿತು ಶಿವನಾಮದವರಿಗೆ. ಎಲ್ಲ ಶರಣ ಶರಣೀಯರ ವಚನಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಕೆಲವು ವಚನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಬೆಳೆಸೋಣ, ಉಳಿಸೋಣ ಎಂದು ಹೇಳಿದ್ದ ಎಲ್ಲರಿಗೂ ಶರಣಾರ್ಥಿ. ಹಾಗೇನೆ ನಾನು ಸಾರ್ ಬಗ್ಗೆ ಒಂದು ಕವನ ಬರ್ದಿದ್ದ ನನ್ನ ಬದಿಗೆ ನಿಲುಕಿದಷ್ಟು ಅಷ್ಟೇ. ಅದನ್ನ ನಮನ ಅನ್ನೋ ಶೀರ್ಷಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕೆಟಿ ಮಾಸ್ಟ್ರು ಅಂದಿನಿಂದ ಇಂದಿಗೂ ಎಷ್ಟೋ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷಾ ಬೋಧನೆಯಲ್ಲಿಯೇ ಸೂಪರ್ ಸ್ಟಾರ್. ಅಕ್ಷರ, ಅನ್ನ, ಕಾಯಕ, ನಿಷ್ಠೆಗೆ ಇವು ಪಿತೃ. ಗುರುಗಳೇ ನನ್ನ ಪ್ರಕಾರ ನೀವು ಸಂತೃಪ್ತರು. ಗುರುಗಳೇ ನನ್ನ ಪ್ರಕಾರ ನೀವು ಸಂತೃಪ್ತು. ಕಾರಣ ನಿಮ್ಮಂತೆಯೇ ನಿಮ್ಮ ಮಕ್ಕಳು ಅಕ್ಷರ, ಅನ್ನ, ಕಾಯಕ, ದಾಸೋಹದ ಮೂಲಕ ನಿಮ್ಮನ್ನು ನೆನೆಯುತ್ತಿದ್ದಾರೆ. ಬಂಧು ಬಳಗ, ಸ್ನೇಹಿತ, ಪುತ್ರ ಪುತ್ರಿಯರು. ಜಾತಸ್ಯ ಮರಣಂ ಧ್ರುವವು, ಹುಟ್ಟಿದವ ಸಾಯಲೇಬೇಕು. ಅದರಲ್ಲೂ ನೀವು ಸಾರ್ಥಕ ಬದುಕು ಸಾಧಿಸಿದ್ರಿ, ಅದೃಷ್ಟವಂತರು. ಕಾರಣ ನಿಮ್ಮನ್ನು ಊಳಿಲ್ಲ, ಬಿದ್ದಿದ್ದೇವೆ ಎನ್ನುತ್ತಿದ್ದಾರೆ ನಿಮ್ಮ ಬಂಧು ಬಳಗ, ಸ್ನೇಹಿತ, ಕುಟುಂಬದವರು. ಒಂದೇ ಒಂದು ಹೆಮ್ಮೆ ಗುರುಗಳೇ, ನಾವು ನಿಮ್ಮ ಭಾಗದವರು. ಹಾಗಾಗಿ ನಾವು ನಿಮಗೆ ಕೃತಜ್ಞರು. ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯವೆಂದು ಸಾಬೀತು ಮಾಡಿದ ಶ್ರೇಷ್ಠರು, ಆತ್ಮತೃಪ್ತರು. ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟಿ ಬರಲಿ ಎಂದು ಆಶಿಸುವ ಹೊಸಳ್ಳಿ ನಾಡಿನ ಜನರು.